ಗುಡ್ ನೈಟ್ ಹೇಳ್ದಂಗೆ ನೀವು ಹೇಳಕ್ಕೆ ಎಲ್ಲ ಇಟ್ಕೊಂಡಾಗ್ತೀವಿ. ದೇವ ಸೈದಾನ ಸಂತೋಷವಾಗಿರುವ ಹಾಗೆ ನಾವು ಸತ್ಯದೇವರನ್ನ ಕೀರ್ತನೆಗಳು 62 ತಿಳಿಸ್ಕೊಳ್ಳೋಣ. As we are standing, let's turn our Bible to Psalms 62. ಕೀರ್ತನೆಗಳು 62. 12 ವಚನಗಳಿವೆ. ನಾವು ಉತ್ತರ ಪ್ರತ್ಯುತ್ತರ ಓದುವವರಾಗಿದ್ದೇವೆ. ಮೊದಲನೇ ವಚನ ಗಂಡಸರು ಓದಬೇಕಾದ್ರೆ, ಎರಡನೇ ವಚನ ನಾವು ಹೆಂಗಸರು ಓದ್ತೇವೆ. The first verse will be read by the men, second verse will be read by the women. The same way the last verse, 12th verse will be read by together. ನಾವು 12ನೇ ವಚನವನ್ನು ಒಟ್ಟಾಗಿ ಓದುವವರಾಗಿದ್ದೇವೆ. ಎಲ್ಲರೂ ಬರೆದು ಇಟ್ಕೊಳ್ಳಿ. ಕೀರ್ತನೆಗಳು 62, 1ನೇ ವಚನ. ಆತನೇ ನನಗೆ ಶರಣನು, ರಕ್ಷಕನು, ದುರ್ಗವು, ನಾನು ಕದಲಿದರೂ ಬೀಳೆನು. ಸುಳ್ಳಾಡುವುದು ಅವರಿಗೆ ಅತಿ ಸಂತೋಷ, ಬಾಯಿಯ ಮನಸ್ಸಿನ ಶಪಿಸುತ್ತಾರೆ. ಆತನೇ ನನಗೆ ಶರಣನು, ರಕ್ಷಕನು, ದುರ್ಗವು, ನಾನು ಕದಲುವುದಿಲ್ಲ. ಜನರೇ ಯಾವಾಗಲೂ ಆತನನ್ನೇ ನಂಬಿ ನಿಮ್ಮ ಎಲ್ಲವನ್ನು ಆತನ ಮೇಲೆ ಧಿಕ್ಷಿರಿ. ದೇವರು ನಮ್ಮ ಆಶ್ರಯವು. ಅನ್ಯಾಯದಿಂದ ಸಂಪಾದಿಸಿದನ್ನು ನೆಚ್ಚಬೇಡಿರಿ, ಸುಲಿಗೆಯಿಂದ ಗಳಿಸಿ ಸುಖಿಯಬೇಡಿರಿ, ಹೆಚ್ಚಿನ ಆಸ್ತಿಯಲ್ಲಿ ಮನಸ್ಸಿರಬೇಡಿರಿ. ಅನ್ಯಾಯ ವಚನ ಒಟ್ಟಾಗಿ ಹೌದು ಪ್ರಿಯರೇ, ದೇವರೇ ಸರ್ವ ಅಧಿಕಾರ ಉಳ್ಳವನು ಎಂಬುದನ್ನ ಒಂದು ಸಾರಿಯಲ್ಲ ಎರಡಾವರ್ತಿ ಆತನು ಹೇಳಿದನ್ನು ನಾನು ಕೇಳಿದೆ ಅಂತ ಕೀರ್ತನೆಗಳನ್ನು ಹೇಳುವಂತೆ ಆತನೇ ಸರ್ವವನ್ನು ಅಧಿಕಾರ ಮಾಡುವ ಆತನಾಗಿದ್ದಾನೆ. ಆತನ ಮುಂದೆ ಬೇರೆ ಯಾವ ಅಧಿಕಾರ ನೋಡಿಲ್ಲ ಪ್ರಿಯರೇ. ಯಾವ ಪೊಲಿಟಿಕಲ್ ಅಧಿಕಾರವಾಗಲಿ, ಯಾವ ಒಂದು ಡಿಮಾನಿಕ್ ಅಧಿಕಾರವಾಗಲಿ ಯಾವುದು ನೋಡಿಲ್ಲ. ಆತನೊಬ್ಬನೇ ಎಲ್ಲ ಅಧಿಕಾರ ಉಳ್ಳಂತ ದೇವನಾಗಿದೆ. ಅಂತಹ ದೇವರ ಸೇರಿಸುವಂತ ಮಕ್ಕಳ ಎಷ್ಟು ದೊಡ್ಡ ಒಂದು ಭಾಗ್ಯವುಳ್ಳವರಾಗಿದೆ. ಎಲ್ಲ ಚಪಾತ ದೇವರ ಸ್ತೋತ್ರ ಮಾಡಿ. ಆತನ ಸಂವಿಧಾನಕ್ಕೆ ಬರೋದಕ್ಕೆ ಯಾವ ಒಂದು ಅರ್ಹತೆ ಇರದಂತ ಯೋಗ್ಯತೆಯನ್ನು ನಮ್ಮನ್ನು ಕರ್ಕೊಂಡ್ಬಂದ ಪ್ರಿಯರೇ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡುವವರಾಗಿ ಈ ಒಂದು ಆರಾಧನೆ ನಮ್ಮನ್ನೇ ಒಪ್ಪಿಸಿಕೊಳ್ಳೋಣ ಪ್ರಿಯರೇ. ಸಂಪೂರ್ಣ ಹೃದಯದಿಂದ, ಸಂತೋಷದಿಂದ, ಪ್ರೀತಿಯಿಂದ ಆತನ ಏಸಪ್ಪ ನಾನು ಸೈದಾನಕ್ಕೆ ಬೇರೆ ನಾನು ಸ್ತೋತ್ರ ಮಾಡ್ತೇನೆ, ನಿನ್ನನ್ನು ಆರಾಧನೆ ಮಾಡ್ತೇನೆ, ನನ್ನೊಂದಿಗೆ ಮಾತಾಡಿ ಏಸಪ್ಪ ಅಂತ ಕೇಳೋಣ ಪ್ರಿಯರೇ. ಹಾಲೆಲೂಯಾ, ಸ್ತೋತ್ರ ರಾಜ. ಪರಿಶುದ್ಧನೇ ಎಂದು ಆರಾಧನೆಗಾಗಿ ನಿನಗೆ ಸ್ತೋತ್ರ ಏಸಪ್ಪ. ಬಾಳದಿಂದಲ್ಲ ಪರಾಕ್ರಮದಿಂದ ನಿನ್ನ ಆತ್ಮದಲ್ಲೇ ಏಸಪ್ಪ ನಮ್ಮನ್ನು ರಾತ್ರಿಯೆಲ್ಲ ನಮ್ಮ ಆತ್ಮ ಪ್ರಾಣ ಶರೀರವನ್ನು ಕಾಯ್ದಿದ್ದೆಲ್ಲ ಕರ್ತನೆ. ನಾವು ಜೀವಂತರಾಗಿ ಕರ್ತನೆ ನಿನ್ನ ಒಂದು ಸೈದಾನಕ್ಕೆ ಬರುವಂತಹ ಒಂದು ಕೃಪೆಯನ್ನು ಕೊಟ್ಟೆ ಈ ಭೂಲೋಕದಲ್ಲಿ ನಿನ್ನ ಆರಾಧನೆ ಮಾಡುವಂತೆ ಅಪ್ಪ. ಬೇರೆ ಎಲ್ಲಾ ದಿನ ಮಕ್ಕಳಿಗೆ ಸೇರಿ ಕರ್ತನೆ ನಿನ್ನನ್ನು ಸೂಚಿಸುವಂತೆ ನಾವು ಸೇರಿಸಿದ್ದೇವೆ. ಅದಕ್ಕಾಗಿ ನಿನಗೆ ಸ್ತೋತ್ರ ಕರ್ತ. ಈ ಆರಾಧನೆ ನಮ್ಮೊಂದಿಗೆ ನೀನು ಮಾತನಾಡು ಅಪ್ಪ, ನಮ್ಮೊಂದಿಗೆ ಇದಕ್ಕೆ ನಡೆಸಿಕೊಡು. ಸರ್ವ ಅಧಿಕಾರ ನಿನ್ನದೇ ಕರ್ತ. ನಾವು ಮಹಿಮೆ ಆಗಲಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಒಳ್ಳೆ ಬಿಟ್ಟನೆ. ನೀನು
ನಿನ್ನ ಪ್ರಸನ್ನತೆಯನ್ನು ಬಯಸಿ ಈ ಮುಂಚೂಣಿ ವೇಳೆ ನಿನ್ನ ಪಾದ ಸನ್ನಿಧಿಯಲ್ಲಿ ನಾವು ಬಂದಿದ್ದೇವಪ್ಪ. ನಿನ್ನ ಪ್ರಸನ್ನತೆ ಇಲ್ಲದೆ ನಿಜವಾಗಿಯೂ ನಾವು ಏನನ್ನು ಮಾಡಲು ಸಾಧ್ಯವಿಲ್ಲ. ನಿನ್ನನ್ನು ಸ್ತುತಿಸಬೇಕಾದ್ರೆ ನಿನ್ನ ಪ್ರಸನ್ನತೆ ಬೇಕು ದೇವರ. ಚಲಿಸುವ ಆತ್ಮನ ಬಲ ನಮ್ಮಲ್ಲಿ ಇಳಿದು ಬರಬೇಕು ದೇವರ. ಆಗ ಮಾತ್ರ ತಾನೇ ನಾವು ನಿನ್ನ ಸಮ್ಮುಖದಲ್ಲಿ ನಿಂತು ನಿನ್ನನ್ನು ಹಾಡಿ ಹೊಗಳಿ ಕೊಂಡಾಡಲು ಸಾಧ್ಯ. ಈ ಸಮಯದಲ್ಲಿ ನಮ್ಮನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಳ್ಳಲು ಮತ್ತೊಮ್ಮೆ ನಿನ್ನ ಪ್ರಸನ್ನತೆ ಎಂಬ ಗೀತೆಯೊಂದಿಗೆ ದೇವರನ್ನು ಮತ್ತಷ್ಟು ಒಪ್ಪಿಸಿಕೊಂಡು ಆರಾಧಿಸೋಣ. ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಯಾವಾಗಲೂ ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಎಂದೆಂದಿಗೂ ನೀನಿಲ್ಲದೆ ನಾನೇನು ಮಾಡಲಾರೆನು. ನೀನು ಇಲ್ಲದೆ ನಾನೇನು ಇಲ್ಲ. ನೀನು ಇಲ್ಲದೆ ನಾನೇನು ಮಾಡಲಾರೆನು. ನೀನು ಇಲ್ಲದೆ ನಾನೇನು ಇಲ್ಲ. ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಯಾವಾಗಲೂ ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಎಂದೆಂದಿಗೂ ಮಹಾಪರಿಶುದ್ಧನಾದ ದೇವರೇ, ಈ ಮುಂಜಾನೆ ವೇಳೆ ನಿನ್ನ ಪ್ರಸನ್ನತೆಯನ್ನು ನಮ್ಮ ಮಧ್ಯದಲ್ಲಿ ಇಳಿಸಿ ಇದು ನಮ್ಮ ಎಲ್ಲಾ ಸ್ತೋತ್ರಗಳಿಗೆ ನೀನು ಮಹಿಮೆಯನ್ನು ಹೊಂದಿಕೊಳ್ಳಬೇಕಾಗಿ ಈ ಆರಾಧನೆಯನ್ನು ನಾವು ಒಪ್ಪಿಸಿಕೊಡುವವರಾಗಿದ್ದಾಗ ವೇದವಾಕ್ಯವು ಹೇಳುತ್ತದೆ, ಆಕಾಶದಲ್ಲಿಯೂ ಭೂಮಿಯ ಮೇಲೆಯೂ ಭೂಮಿಯ ಕೆಳಗೂ ಸಮುದ್ರದ ಮೇಲೆಯೂ ಇರುವ ಎಲ್ಲಾ ಸೃಷ್ಟಿಗಳು, ಅಂದರೆ ಭೂಮಿ, ಆಕಾಶ, ಸಮುದ್ರಗಳಿಗೆ ಇದೆಲ್ಲವೂ ಸಿಂಹಾಸನಾಸನಿಗೂ ಯಜ್ಞದ ಕುರಿಯಾದಾತನಿಗೂ ಸ್ತೋತ್ರ, ಮಾನ, ಪ್ರಭಾವ, ಅಧಿಪತ್ಯಗಳು ಯುಗಾಂತರಗಳಲ್ಲಿ ಇರಲಿ ಎಂದು ಹೇಳಿದೆವು. ಆಗ 4 ಜೀವಿಗಳು ಆಮೇನ್ ಅಂದವು ಮತ್ತು ಹಿರಿಯರು ಅಡ್ಡ ಬಿದ್ದು ನಮಸ್ಕಾರ ಮಾಡಿದರು. ಈ ಸಮಯದಲ್ಲಿ ನಾವು ಕೂತುಕೊಂಡು ಆರಾಧನೆಯನ್ನು ಮುಂದುವರಿಸುವಂತೆ ಆಕಾಶದಲ್ಲಿಯೂ ಭೂಮಿಯಲ್ಲಿ ಇರುವವನು ನೀನೇ ಎಂಬ ಗೀತೆಯೊಂದಿಗೆ ದೇವರನ್ನು ಆರಾಧಿಸೋಣ. Thank you.
ಜಯ ನೀಡಿದಂತ ದೇವರ ನಾಮ, ಸಂಗಡ ಇರುವಂತ ಅತಿ ಪರಿಶುದ್ಧವಾದಂತ ನಾಮ, ಅಗತ್ಯಗಳನ್ನೆಲ್ಲ ಪೂರೈಸುವಂತ ನನ್ನ ದೇವರ ನಾಮ ನಾವು ಹಾಡಿ ಹೊಗಳುವುದಕ್ಕಾಗಿ ಈ ಸಮಯದಲ್ಲಿ ಇಲ್ಲಿ ಸೇರಿದ್ದವ ಪ್ರಿಯರ. ಏಕೆಂದರೆ ಕೀರ್ತನೆಗಾರನು ಹೇಳುತ್ತಾನೆ, ಯೆಹೋವನು ನನ್ನ ವಿಜ್ಞಾಪನೆಗಳನ್ನು ಕೇಳಿದ್ದಾನೆ, ಆತನಿಗೆ ಸ್ತೋತ್ರವಾಗಲಿ. ಯೆಹೋವನು ನನಗೆ ಬಲವೂ ಗುರಾಣಿಯೂ ಆಗಿದ್ದಾನೆ, ನಾನು ಆತನಲ್ಲಿ ಭರವಸೆ ಇಟ್ಟೆನು, ನನಗೆ ಸಹಾಯವು ಉಂಟಾಯಿತು. ಆದ ಕಾರಣ ನನ್ನ ಹೃದಯವು ಹರ್ಷಿಸುವುದು, ಕೀರ್ತನ ರೂಪವಾಗಿ ಆತನನ್ನು ಸ್ತುತಿಸುವೆನು. ಆತನು ಮಾಡಿದ ಎಲ್ಲ ಒಳ್ಳೆಯ ಕಾರ್ಯಗಳನ್ನು ನೆನೆಸಿ ಆತನನ್ನು ಸ್ತುತಿಸುವುದಕ್ಕಾಗಿ ಈ ಮುಂಜಾನೆ ವೇಳೆ ಆತನ ಸಮ್ಮುಖದಲ್ಲಿ ನಾವು ನಿಂತಿದ್ದೇವೆ ಪ್ರಿಯ. ಆತನ ನಾಮ ಪರಿಶುದ್ಧವಾದಂತ ನಾಮ. ನಮ್ಮ ಈ ಜೀವಿತದ ಆಸೆ ಆತನನ್ನು ಯಾವಾಗಲೂ ನಾವು ಮೇಳಕ್ಕೆ ಎತ್ತಬೇಕೆಂಬುದಾಗಿ. ಆತನು ಯಾವಾಗಲೂ ಮೇಳಕ್ಕೆ ನಮ್ಮ ಸಮ್ಮುಖ, ನಮ್ಮ ಒಂದೊಂದು ಬಾಯಿಂದ ಹೊರಡುವಂತ ಮಾತುಗಳು ಸಹ ಆತನಿಗೆ ಸಮರ್ಪಿತವಾಗಿದೆ ಎಂಬುದಾಗಿ ನಾವು ನೋಡುತ್ತಾರೆ. ಅದರಿಂದಲೇ ಆತನು ನಮ್ಮನ್ನು ಪರಿಶುದ್ಧ ಜನಾಂಗವನ್ನಾಗುವುದಕ್ಕಾಗಿ ಆರಿಸಿಕೊಂಡನೆಂಬುದಾಗಿ ಬರೆಯಲ್ಪಟ್ಟಿದೆ. ನಮ್ಮ ಆಸೆ ಆತನನ್ನು ಸ್ತುತಿಸುವಂತದ್ದಾಗಿದೆ. ಈ ಮುಂಜಾನೆ ವೇಳೆ ನನ್ನ ಆಸೆ, ನನ್ನ ಬಯಕೆ ನಿನ್ನ ನಾಮವನ್ನು ಯೇಸುವೆ ಮೇಳಕ್ಕೆ ಎತ್ತುವಂತ, ಬರೀ ಹಾಡಿನಲ್ಲಿ ಮಾತ್ರವಲ್ಲ, ನಮ್ಮ ಜೀವಿತಗಳಲ್ಲಿ ನಾವು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಸಹ ಅದೇ ಆಗಿರಬೇಕು ಪ್ರಿಯರೇ. Yesu
ಕ್ರಿಸ್ತನನ್ನು ಮೇಲಕ್ಕೆ ಎತ್ತುವಂತದ್ದಾಗಿದೆ. ಏಕೆಂದರೆ ಆತನು ನಮಗೆ ರಕ್ಷಣೆಯನ್ನು ನೀಡಿ ವೈರಿಗಳಿಂದ ನಮ್ಮನ್ನು ಬಿಡಿಸಿ ಶಾಪವನ್ನು ಮುರಿದು ಪಾಪವನ್ನು ತೊಳೆದು ಸ್ವಸ್ಥತೆಯನ್ನು ಕೊಟ್ಟು ಬಿಡುಗಡೆಯನ್ನು ಕೊಟ್ಟಂತ ಒಳ್ಳೆಯ ದೇವನನ್ನು ಆರಾಧಿಸುವುದಕ್ಕಾಗಿ ಈ ಮುಂಜಾನೆ ವೇಳೆ ದೇವರು ನಮಗಾಗಿ ಈ ಒಂದು ಸ್ಥಳವನ್ನು ಏರ್ಪಡಿಸಿಕೊಟ್ಟಿದ್ದಾನೆ. ಈ ಒಂದು ಕಾಂಗ್ರಿಗೇಷನ್ ಅನ್ನು ದೇವರು ನಮಗಾಗಿ ಏರ್ಪಡಿಸಿಕೊಟ್ಟಿದ್ದಾನೆ. ಸಹೋದರ ಸಹೋದರಿಯರಾಗಿ ಆತನ ಸಮ್ಮುಖದಲ್ಲಿ ಬರುವಂತ ಭಾಗ್ಯವನ್ನು ಆತನು ನಮಗೆ ದಯಪಾಲಿಸಿಕೊಟ್ಟಿದ್ದಾನೆ. ಆ ದಿನಗಳಲ್ಲಿ ಇಸ್ರಾಯೇಲರು ಕೂಡಿ ಬಂದಾಗ ದೇವರ ಮಹಿಮೆ ಅವರ ಮಧ್ಯದಲ್ಲಿ ಇಳಿದು ಬರುತ್ತಿಲ್ಲ. ಅಂದರೆ ದೇವರಿಗೆ ಆ ಒಂದು ಸಂತೋಷವಾಗುತ್ತಿತ್ತು, ನನ್ನ ಜನರು ನನ್ನನ್ನು ಆರಾಧಿಸುವುದಕ್ಕಾಗಿ ಮಂದೆಯಾಗಿ ಆತನ ಸಮ್ಮುಖದಲ್ಲಿ ಬರುವುದನ್ನು ಆತನು ಇಷ್ಟಪಡುವವನಾಗಿದ್ದನು. ಅದರಿಂದಲೇ ಆತನು ಒಂದು ದಿನವನ್ನು ಆತನಿಗಾಗಿ ಗೊತ್ತು ಮಾಡಿಕೊಂಡು, ಈ ದಿನದಲ್ಲಿ ನೀವು ನನಗಾಗಿ ಇದು ಸಮ್ಮುಖದಲ್ಲಿ ಸೇರಿ ಬರಬೇಕೆಂಬುದಾಗಿ ಆಜ್ಞಾಪಿಸಿದ. ಆಜ್ಞೆಯನ್ನು ನಾವು ಪರಿಪಾಲಿಸುವವರಾಗಿ ಮುಂಜಾನೆ ವೇಳೆ ಆತನನ್ನು ಆರಾಧಿಸುವುದಕ್ಕೆ ಆತನ ಸಮ್ಮುಖದಲ್ಲಿ ಬಂದಿದ್ದರು. ಏಕೆಂದರೆ ಆತನು ಬಹಳ ಒಳ್ಳೆಯವನು. ನಮ್ಮಲ್ಲಿ ಆತನಿಗೆ ಒಂದು ಪಾಲಿದೆ ಪ್ರಿಯರೇ. ನಾವು ಉಸಿರಾಡುವ ಉಸಿರು ಆತನು ನಮಗೆ ಕೊಟ್ಟಂತ ಒಂದು ಮೌಲ್ಯವಾದಂತಹ ಸಂಪತ್ತು. ಆ ಒಂದು ಪ್ರೀತಿಯನ್ನು ನೆನೆಸಿ ಮುಂಚಾನೆ ವೇಳೆ ನೀವೆಷ್ಟು ಒಳ್ಳೆಯವರಪ್ಪ, ನಿನ್ನ ಪ್ರೀತಿ ಹೇಗೆ ಹೇಳಲಪ್ಪ ಎಂಬ ಗೀತೆಯೊಂದಿಗೆ ಆತನನ್ನು ಮಹಿಮೆ ಪಡಿಸೋಣ. Viva
ಆತನ ಸತ್ಯತೆ ತಲತಲಾಂತರಕ್ಕೂ ಇರುವಂಥದ್ದು. ಯೆಹೋವನು ಇಸ್ರಾಯೇಲರಿಗೆ ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ಈ ರೀತಿಯಾಗಿ ಹೇಳುತ್ತಾನೆ, ಯಾಕೋಬ ವಂಶವೇ, ಇಸ್ರಾಯೇಲ್ ಸಂತಾನವೇಶವೇ, ನನ್ನ ಮಾತಿಗೆ ಕಿವಿಗೊಡಿರಿ. ನಿಮ್ಮನ್ನು ಗರ್ಭದಿಂದ ಹೊರುತ್ತಿದ್ದೇನೆ, ಹುಟ್ಟಿದ ದಿನದಿಂದ ವಹಿಸುತ್ತಿದ್ದೇನೆ. ನಿಮ್ಮ ಮುಪ್ಪಿನ ತನಕ ನಾನೇ ಆಧಾರ. ನರೆ ಬಂದಾಗಲೂ ನಿಮ್ಮನ್ನು ಹೊತ್ತು ಸಹಿಸುವೆನು. ನಾನೇ ಉಂಟು ಮಾಡಿದೆನು, ನಾನೇ ಹೊರುವೆನು. ಹೌದು, ನಿಮ್ಮನ್ನು ಹೊತ್ತು ಸಹಿಸಿ ನಿವಾರಿಸುವೆನು. ನನ್ನನ್ನು ಯಾರಿಗೆ ಸರಿಕಟ್ಟು ಹೋಲಿಸುತ್ತೀರಿ? ಇಬ್ಬರು ಸಮಾನರೆಂದು ನನ್ನನ್ನು ಯಾರೊಡನೆ ಸಮಾನ ಮಾಡುತ್ತೀರಿ ಎಂಬುದಾಗಿ ಈ ಮುಂಜಾನೆ ವೇಳೆ ಆರಾಧನೆಗಾಗಿ ನಮ್ಮನ್ನು ಒಪ್ಪಿಸಿಕೊಂಡಿದ್ದಾರೆ. ನಾವು ಆರಾಧಿಸುವಂತ ದೇವರು ಯಾರೆಂಬುದನ್ನು ಮೊದಲು ನೀವು ನಿಮ್ಮ ಹೃದಯಗಳಲ್ಲಿ ಸ್ಥಾಪಿಸಿಕೊಳ್ಳಬೇಕಾಗಿದೆ. ಹೃದಯದಲ್ಲಿರುವಂತಹ ಬೇರೆ ಎಲ್ಲ ಆಲೋಚನೆಗಳು, ವಿಗ್ರಹ ರೂಪದಲ್ಲಿರುವಂತಹ ಪ್ರತಿಯೊಂದನ್ನು ತೆಗೆದು ಹಾಕಿ ದೇವರ ಸಮ್ಮುಖದಲ್ಲಿ ಸಂಪೂರ್ಣವಾಗಿ ನಿಮ್ಮನ್ನು ತಗ್ಗಿಸಿಕೊಳ್ಳಬೇಕಾಗಿದೆ. ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ದೇವರು ಹೇಳುತ್ತಾನೆ, ನಾನು ಯಾರನ್ನು ಕಟಾಕ್ಷಿಸುತ್ತೇನೆಂದರೆ ಯಾರು ನನ್ನ ವಾಕ್ಯಕ್ಕೆ ಭಯಪಡುತ್ತಾರೋ ಅವರನ್ನು, ಯಾರು ನನ್ನ ಸನ್ನಿಧಿಯಲ್ಲಿ ಮನಮುರಿದವರಾಗಿ ಬಂದಿರುತ್ತಾರೋ ಅವರನ್ನು, ಯಾರು ನನ್ನ ಸನ್ನಿಧಿಯಲ್ಲಿ ದೀನರಾಗಿ ಕಾಣಿಸಿಕೊಳ್ಳುತ್ತಾರೋ ನಾನು ಅವರನ್ನು ಕಟಾಕ್ಷಿಸುತ್ತೇನೆ ಎಂಬುದಾಗಿ ವೇದವಾಕ್ಯದಲ್ಲಿ ಬರೆಯಲ್ಪಟ್ಟಿದ್ದ ಪ್ರಿಯರು. ಬರೆದಂತ ಪ್ರತಿಯೊಂದು ವಾಕ್ಯವು ನಂಬತಕ್ಕದ್ದು, ಅದು ನಿಜವಾಗಿಯೂ ನೆರವೇರುವಂಥದ್ದು. ಅದು ಕೇವಲ ನರಮಾನವನ ಬಾಯಿಂದ ಹೊರಟಿದ್ದಲ್ಲ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂತ ಉನ್ನತ ಸ್ಥಾನದಲ್ಲಿ ಕೂತಂತ ದೇವಾದಿ ದೇವನ ವಾಕ್ಯಗಳಿವೆಯ. ಇದನ್ನು ಕೇಳುವ ಅವನ ಕಿವಿಗಳು ಧನ್ಯವಾಗುತ್ತವೆ, ಅವನ ಹೃದಯಗಳು ಫಲ ಹೊಂದುತ್ತವೆ, ಆತನ ಜೀವಿತದಲ್ಲಿ ಆಶೀರ್ವಾದಗಳು ಉಂಟಾಗುತ್ತವೆ, ಬಿತ್ತಿದಂತ ವಾಕ್ಯಗಳು ಬಲಪಡುತ್ತವೆ. ಏಕೆಂದರೆ ಆತನು ನುಡಿದಿದ್ದಾನೆ, ಅದು ಕಾರ್ಯವನ್ನು ಸಾಧಿಸದೆ ತನ್ನ ಬಳಿಗೆ ಹಿಂದಿರುಗಲಾರದಂತ ವಾಕ್ಯಗಳಯ್ಯ. ಅದನ್ನು ಕೇಳುವ ಪ್ರತಿಯೊಬ್ಬೊಬ್ಬರ ಹೃದಯಗಳು ಸಂತೋಷಗೊಳ್ಳುತ್ತವೆ. ಕಾರಣ ಆತನು ನಮ್ಮನ್ನು ಬಿಡುಗಡೆ ಮಾಡಿ ನಡೆಸುವ ದೇವಾದಿ ದೇವನಾಗಿದ್ದಾನೆ. ಆತನನ್ನು ಸ್ತುತಿಸುವುದಕ್ಕಾಗಿ ಮುಂಜಾನೆ ವೇಳೆ ಆತನ ಸಮ್ಮುಖದಲ್ಲಿ ನಿಂತಿದ್ದೇವೆ ಪ್ರಿಯರೇ. ಒಪ್ಪಿಸಿಕೊಡಬೇಕಾಗಿದೆ. ಅಬ್ರಹಾಮನು ಆ ದಿನ ಯಾವ ರೀತಿಯಲ್ಲಿ ಇದು ಈಸಾಕನನ್ನು ಒಪ್ಪಿಸಿಕೊಟ್ಟಾಗ ಇದು ಆತನ ಸಮ್ಮುಖದಲ್ಲಿ ನಿಂತು ನಂಬಿಕೆಯಿಂದ ಇದು ನನ್ನ ಮಗನನ್ನು ದೇವರು ಬದುಕಿಸಲು ಸಾಧ್ಯ, ನಾನು ಆರಾಧಿಸುವಂತ ದೇವರು ಯಾರೆಂಬುದನ್ನು ಅಬ್ರಹಾಮನು ತಿಳಿದ ಹಾಗೆ ಈ ಮುಂಜಾನೆ ವೇಳೆ ನಾವು ಸಹ ಆತನ ಸಮ್ಮುಖದಲ್ಲಿ ಇದು ತಿಳಿದವರಾಗಿ ಆರಾಧಿಸುವುದಕ್ಕಾಗಿ ಒಪ್ಪಿಸಿಕೊಡೋಣ ಪ್ರಯೋಗ. ಒಂದು ಬಾರಿ ನಮ್ಮ ಹೃದಯಗಳನ್ನು ಪರಿಶೋಧಿಸಿಕೊಂಡು ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಡೋಣ. ತಪ್ಪಿದ್ದರೆ ಒಪ್ಪಿಸಿಕೊಡೋಣ, ಏಕೆಂದರೆ ಆತನು ಕ್ಷಮಿಸುವ ದೇವರು. ಆತ ಯೆಹೋವ ಹೀಗೆ ನಮಗೆಲ್ಲವನ್ನು ಮಾಡಿ ಮುಗಿಸಿದಂತ ದೇವರು, ನಮಗಾಗಿ ಎಲ್ಲವನ್ನು ಮಾಡಿದಂತ ದೇವರನ್ನು ಆರಾಧಿಸುತ್ತಿದ್ದೇವೆ. ಒಪ್ಪಿಸಿಕೊಳ್ಳಿ ಒಬ್ಬೊಬ್ಬರಾಗಿ ಬಾಯಿ ತೆಗೆದು ನಾವೆಲ್ಲರೂ ದೇವರಿಗೆ ಸಮ್ಮುಖದಲ್ಲಿ, ಅಯ್ಯ ನೀನು ಮಾಡಿರುವಂತಹ ಉಪಕಾರಗಳಿಗೆ ಸ್ತೋತ್ರ. ನಿನ್ನ ವಾಕ್ಯಗಳು ಹೇಳುತ್ತದೆ, ಹುಟ್ಟಿದ ದಿನದಿಂದ ಇಲ್ಲಿಯ ತನಕ ನಮ್ಮನ್ನು ನೀನೇ ಹೊತ್ತುಕೊಂಡು ಬಂದಿದ್ದೀಯಯ್ಯ, ಹೊತ್ತುಕೊಂಡು ಬಂದಿದ್ದೀಯಲ್ಲ, ನಡೆಸಿಕೊಂಡಲ್ಲ, ಹೊತ್ತುಕೊಂಡು ಬಂದಿದ್ದೀಯಯ್ಯ. ಒಂದೊಂದು ದಿನ ನೀನು ನಮ್ಮನ್ನು ಹೊತ್ತುಕೊಂಡಿದ್ದೀಯಯ್ಯ. ಅದಕ್ಕಾಗಿ ನಾನು ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇನೆ. ನಿನ್ನ ಕೃಪಾ ಸಿಂಹಾಸನ ಮುಂಭಾಗದಲ್ಲಿ ಆರಾಧಿಸುವುದಕ್ಕಾಗಿ ನಿಂತಿದ್ದೇವೆ. ನೀನು ನಮ್ಮನ್ನು ಹೊತ್ತುಕೊಳ್ಳದಿದ್ದರಯ್ಯ, ನಮ್ಮ ಜೀವಿತಗಳಲ್ಲಿ ನಾವು ಯಾವಾಗಲೂ ಬಿದ್ದು ಹೋಗುತ್ತಿದ್ದೇವೆ. ಪ್ರತಿದಿನ ನೀವು ನಮ್ಮನ್ನು ನೆನಪು ಮಾಡಿಕೊಂಡಿದ್ದರಿಂದಲೇ ನಾವು ಇನ್ನು ಜೀವದಿಂದಿದ್ದೇವಯ್ಯ. ಅಳಿದು ಹೋಗುವಂತ ಈ ಭೂಲೋಕದಲ್ಲಿ ಜೀವ ಕೊಟ್ಟಂತ ದೇವರು ನೀನಯ್ಯ. ಎಷ್ಟೋ ಮಂದಿ ಕಾಣದಂತಹ ಸಂತೋಷವನ್ನು ನಮ್ಮ ಹೃದಯಗಳಲ್ಲಿ ಕೊಟ್ಟಾದರೂ ನೀನಯ್ಯ. ಎಷ್ಟೋ ಮಂದಿ ಕೊಂಡಿಕೊಳ್ಳಲಾರದಂತಹ ಒಂದು ಸಮಾಧಾನವನ್ನು ನಮ್ಮ ಹೃದಯದಲ್ಲಿ ಕೊಟ್ಟವನು ನೀನಯ್ಯ. ಬಾಯಿ ತೆಗೆದು ಪ್ರಿಯರ ಒಂದು ಬಾರಿ ನನ್ನ ದೇವಾದಿ ದೇವರನ್ನು ಆರಾಧಿಸೋಣ. Hallelujah, thank you Lord Father. ಓ ಮಹೋನ್ನತನಾದ ದೇವರೇ, ಉನ್ನತದಲ್ಲಿ ವಾಸ ಮಾಡುವ ಆತನೇ, ಸದಾಕಾಲವೂ ನಮ್ಮೊಂದಿಗೆ ಇರುವ ಆತನೇ, ಯಾವಾಗಲೂ ನಮ್ಮನ್ನು ಕಾಯುವ ಆತನೇ, ನಮ್ಮ ಸುತ್ತಲೂ ನೀನು ಇರುವುದಕ್ಕಾಗಿ ಸ್ತೋತ್ರವಯ್ಯ. ಮಹೋನ್ನತನಾದ ದೇವರೇ, ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವಯ್ಯ. ನಮಗಾಗಿ ನೀನು ರಕ್ತ ಕೊಟ್ಟಿದ್ದೆ, ಅದಕ್ಕಾಗಿ ಸ್ತೋತ್ರ. ನಮಗಾಗಿ ನೀನು ಜೀವ ಕೊಟ್ಟಿದ್ದೆ,
ಸಮಯದಲ್ಲಿ ಎಲ್ಲ ಪರಿಸ್ಥಿತಿಗಳಲ್ಲಿ ನಮ್ಮನ್ನು ನಡೆಸುವ ದೇವರನ್ನು ನಾವು ಆರಾಧಿಸ್ತಾ ಇದ್ದೇವೆ. ಯಾರು ಕೈ ಬಿಟ್ಟರೂ ನಮ್ಮನ್ನು ಕೈ ಬಿಡದಂತ ದೇವರು, ಯಾರು ಅಗಲಿದರೂ ನಮ್ಮನ್ನು ಅಗಲದಂತ ದೇವರು. ಮಹಿಮೆಗೆ ಪಾತ್ರನು ಆತನೊಬ್ಬನೇ. ಸಕಲ ದೇವದೂತರುಗಳು ಆತನನ್ನು ಸ್ತುತಿಸುತ್ತಾರೆ. ವೇದವಾಕ್ಯ ಹೇಳುತ್ತದೆ, ಎಲ್ಲಾ ದೂತರುಗಳು, ಕೋಟ್ಯಾನು ಕೋಟಿ ದೂತರುಗಳು ಆತನ ಮುಂಭಾಗದಲ್ಲಿ ನಿಂತು ನೀನು ಪರಿಶುದ್ಧನು 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 ಎಂಬುದಾಗಿ ಆತನನ್ನು ಸ್ತುತಿಸುತ್ತಾರೆ. ಅವರುಗಳೇ ಆತನನ್ನು ಅಷ್ಟೊಂದಾಗಿ ಸ್ತುತಿಸುವಾಗ ನಮಗಾಗಿ ಪ್ರಾಣ ಕೊಟ್ಟಂತ ದೇವನನ್ನು ಸ್ತುತಿಸುವುದಕ್ಕಾಗಿ ನಮ್ಮಲ್ಲಿ ಬಲ ಇಲ್ಲ. ಒಬ್ಬರುಗಳೇ ಒಪ್ಪಿಸಿಕೊಡೋಣ. ಪೂರ್ಣ ಶಕ್ತಿಯಿಂದ, ಪೂರ್ಣ ಮನಸ್ಸಿನಿಂದ, ಪೂರ್ಣ ಆಲೋಚನೆಗಳಿಂದ, ಪೂರ್ಣ ಬಲದಿಂದ ನಾವು ದೇವರನ್ನು ಆರಾಧಿಸುವಂತ ನಿನ್ನ ಹಾಗೆ ಯಾರು ಇಲ್ಲ ಎಂಬುದಾಗಿ. Yeah.
ಪೇತ್ರ ಪತ್ರಿಕೆಯಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದ್ದ ಪ್ರಿಯರೇ, ಆತನು ಯಾವ ಪಾಪವನ್ನು ಮಾಡಲಿಲ್ಲ, ಆತನ ಬಾಯಲ್ಲಿ ಯಾವ ವಂಚನೆಯೂ ಸಿಕ್ಕಲಿಲ್ಲ. ಬೈಯುವವರನ್ನು ಆತನು ಪ್ರತಿಯಾಗಿ ಬಯಲಿಲ್ಲ. ಆತನು ಬಾಧೆಯನ್ನು ಅನುಭವಿಸುವಾಗ ಯಾರನ್ನು ಬೆದರಿಸದೆ ನ್ಯಾಯವಾಗಿ ತೀರ್ಪು ಮಾಡುವ ಆತನಿಗೆ ತನ್ನ ಕಾರ್ಯವನ್ನು ಒಪ್ಪಿಸಿದನು. ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು. ಅದರಿಂದಲೇ ಈ ಮುಂಚಾನೆ ವೇಳೆ ಆತನ ಸಮ್ಮುಖದಲ್ಲಿ ನಾವು ನಿಂತಿದ್ದೇವೆ. ಒಪ್ಪಿಸಿಕೊಡೋಣ ಒಬ್ಬೊಬ್ಬರನ್ನಾಗಿ. ಪರಿಶುದ್ಧನಾದ ದೇವರೇ, ನಿನ್ನ ಸಮ್ಮುಖದಲ್ಲಿ ನಿಂತ ಪ್ರತಿ ಒಂದೊಂದು ವ್ಯಕ್ತಿ ನಿನಗೆ ಒಪ್ಪಿಸಿಕೊಡುತ್ತಾನೆ. ನಿನ್ನ ವೇದವಾಕ್ಯದಲ್ಲಿ ನೀನು ಹೇಳುತ್ತೀಯಲ್ಲ, ಯೆಹೋವನೇ ನಮ್ಮನ್ನು ನೀನು ನೆನಪು ಮಾಡಿಕೊಂಡು ಸಣ್ಣವರಿಂದ ದೊಡ್ಡವರ ತನಕ ಎಲ್ಲರನ್ನು ಆಶೀರ್ವದಿಸುತ್ತೇನೆ ಅಲ್ಲ. ಈ ಮುಂಜಾನೆ ವೇಳೆ ಆರಾಧನೆಯಲ್ಲಿ ನಿಂತ ಪ್ರತಿಯೊಬ್ಬೊಬ್ಬರ ಮೇಲೆ ನಿನ್ನ ಹಸ್ತದ ಆಶೀರ್ವಾದಗಳು ಇಳಿದು ಬಂದು ಅವರು ನಿನಗಾಗಿ ಬೆಳಗುವ ಪಾತ್ರಗಳನ್ನಾಗಿ ಮಾರ್ಪಡಿಸಬೇಕಾಗಿ ಪರಿಶುದ್ಧನಾದಂತಹ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇನೆ ನನ್ನ ತಂದೆಯೇ. ನಾವು ನಿಂತಿರುವಂತಹ ಸತ್ಯವೇದಗಳನ್ನ ಗಲಾತ್ಯರ ಬರೆದ ಪತ್ರಿಕೆ 5ನೇ ಅಧ್ಯಾಯ ತಿಳ್ಕೊಳ್ಳೋಣ ಪ್ರಿಯರೇ. Let's turn our Bible to Galatians chapter 5. ಗಲಾತ್ಯರ ಬರೆದ ಪತ್ರಿಕೆ 5ನೇ ಅಧ್ಯಾಯ. ಎಲ್ಲರೂ ತೆಗೆದುಕೊಳ್ಳಿ. Let's everyone open our Bible to New Testament, Galatians chapter 5. ಗಲಾತ್ಯರ ಬರೆದ ಪತ್ರಿಕೆ 5ನೇ ಅಧ್ಯಾಯ. ಮೊದಲನೆಯ ವಚನ. ನಾವೆಲ್ಲರೂ ಒಟ್ಟಾಗಿ ಓದುವವರಾಗಿದೆ. We are going to read only one verse. That's verse 1. ಎಲ್ಲ ತೆಗೆದುಕೊಂಡಿರಾ? It's very important verse for our Christian life. ನಮ್ಮ ಜೀವಿತಕ್ಕೆ ಇದು ಬಹಳ ಮುಖ್ಯವಾಗಿ ಬೇಕಾಗಿರುವಂತಹ ಒಂದು ವಾಕ್ಯವಾಗಿದೆ ಪ್ರಿಯ. ನಾವೆಲ್ಲರೂ ಓದುವುದರ ಮೂಲಕವಾಗಿ ಅರಿಕೆ ಮಾಡೋಣ ದೇವರಿಗೆ, ನಾನು ಈ ಒಂದು ನೊಗದಲ್ಲಿ ಸಿಕ್ಕಿಕೊಳ್ಳೋದಿಲ್ಲ ಅಂತ. ಯಾವ ನೊಗ ಆಗಿರ್ಬೋದು, ಈ ಲೋಕದಲ್ಲಿರುವಂಥ ಎಲ್ಲ ತರಹದಂತಹ ಒಂದು ಭಾರದಲ್ಲಿ ನೋಗಲಿಯ ದಾಸತ್ವದಲ್ಲಿ ನಾವು ಬೀಳಬಾರದು ಅಂತ ನಾವು ಅರಿಕೆ ಮಾಡ್ತೇವೆ, ದೇವರಲ್ಲಿ ಬೇಡುವವರಾಗಿದ್ದೇವೆ. ಎಲ್ಲರೂ ಓದಿಕೊಳ್ಳೋಣ. ಗಲಾತ್ಯರ ಬರೆದ ಪತ್ರಿಕೆ 5ನೇ ಅಧ್ಯಾಯದ 1ನೇ ವಚನ. ಎಲ್ಲರೂ ನಾವು ಸ್ವಾತಂತ್ರ್ಯ ಹೊಂದಿದ ಮಕ್ಕಳಾಗಿದ್ದೇವೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಕೂತ್ಕೊಳ್ಳೋಣ. ಈಗ ಕಾಣಿಕೆಯ ಭಾಗ. ಸಂಡೇ ಸ್ಕೂಲ್ ಮಕ್ಕಳು ಸಂಡೇ ಸ್ಕೂಲ್ ಹೋಗ್ತಾರೆ. ಬದಲಾಗಿಲ್ಲ
ಯೇಸು ಕ್ರಿಸ್ತನು ಸುಂದರವಾಗಿ ನಮ್ಮನ್ನು ಆರಾಧನೆ ನಡೆಸಿದ್ದಾನೆ ಪ್ರಿಯರೇ. ದೇವರನ್ನ ಆರಾಧನೆ ಮಾಡಿದ್ರೆ ಎಷ್ಟು ಒಳ್ಳೆಯದು ಮತ್ತು ಎಷ್ಟು ಸಂತೋಷಕರವಾದ ವಿಷಯವಾಗಿದೆ. ಈ ಲೋಕದಲ್ಲಿ ನಾವು ಎಷ್ಟೋ ಜನರ ಹುಡುಕ್ತೇವೆ, ಎಷ್ಟೋ ಜನಕ್ಕೆ ನಾವು ಏನು ಮಾಡ್ತೀವಿ, ಐಸಿರ್ತೀವಿ, ಎಲ್ಲ ಮೋಸ ಮಾಡ್ತೀವಿ. ಆದರೆ ಯೇಸುವನ್ನು ನಾವು ಆರಾಧನೆ ಮಾಡುವಂಥದ್ದು ಎಷ್ಟು ಆಶೀರ್ವಾದಕರವಾಗಿದೆ ಅಂದರೆ ಪ್ರಿಯರೇ, ನಮ್ಮನ್ನು ದೇವರು ಆತನ ಒಂದು ಬಲದಿಂದ ತುಂಬಿಸಿ ನಡೆಸುವ ಆತನಾಗಿದ್ದಾನೆ. ಮುಂದಿನ ವಾರವೆಲ್ಲ ನಮ್ಮನ್ನು ಆತ ನಡೆಸುವುದಕ್ಕಾಗಿ ನಾವು ಆತನಿಗೆ ಆರಾಧನೆ ಮಾಡ್ತೀವಿ. ವಿ ಹ್ಯಾವ್ ದ ಪವರ್ ಇನ್ ದ ವರ್ಷಿಪ್. ನಮಗೆ ದೇವರ ಬಲವನ್ನು ಕೊಡುವ ಆತನಾಗಿದ್ದಾನೆ. ಈ ಒಂದು ಸಮಯದಲ್ಲಿ ಈ ವಾರದ ಜನ್ಮದಿನ ಆಚರಿಸಿಕೊಳ್ಳುವಂಥವ್ರು, ಮದುವೆ ದಿನ ಆಚರಿಸಿಕೊಳ್ಳುವಂಥ ದೇವರಿಗೆ ನಿಂತ್ಕೊಂಡು ಕೇಳ್ಕೊಳ್ತೇನೆ. ನಾನು ನಿಮಗಾಗಿ ಪ್ರಾರ್ಥನೆ ಮಾಡುವುದಾಗಿದೆ. ಗೋಸ್ಕರ ಸೆಲೆಬ್ರೇಟ್ ದ ಬರ್ತ್ಡೇಸ್ ಪ್ರಾರ್ಥನೆ ಮಾಡಿ. ಪರಿಶುದ್ಧನು ಪರಿಶುದ್ಧನು ಸರ್ವೋತ್ತಮನು ಸರ್ವವಲ್ಲಭನು ಅಂತ ಪರಲೋಕ ತಂದೆಯೇ, ಒಂದು ಸಭೆಗಾಗಿ ನಿನಗೆ ಸ್ತೋತ್ರ ಉಂಟಾಗಲಿ ರಾಜ. ವಿಶೇಷವಾಗಿ ನಿನ್ನ ಮಕ್ಕಳು ನಿನ್ನ ಒಂದು ರಾಜ್ಯಕ್ಕಾಗಿ ನಿನ್ನ ಒಂದು ಸಭೆಗಾಗಿ ಕೊಟ್ಟಿರುವಂಥ ಕಾಣಿಕೆಗಳನ್ನು ನೀವು ಒಪ್ಪಿಸಿಕೊಡುತ್ತೆ ಅಪ್ಪ. ನೀವು ಮನಸ್ಸು ಕೊಡದ ಹೊರತು ಕರ್ತ ನಾವು ಸಂತೋಷವಾಗಿ ಕೊಡಲು ಸಾಧ್ಯವಿಲ್ಲ ಕರ್ತ. ನಾವು ನಂಬುತ್ತೇನೆ ನಮ್ಮ ಸಭೆಯಲ್ಲಿರುವಂಥ ಪ್ರತಿಯೊಬ್ಬ ಮಕ್ಕಳು ನಿನ್ನ ಮಕ್ಕಳು ಎಸಪ್ಪ. ನಾವು ಸಂತೋಷವಾಗಿ ನಿನ್ನ ರಾಜ್ಯದಲ್ಲಿ ಇರ್ತಿದ್ದೇವೆ. ಅದಕ್ಕೆ ಪ್ರತಿಫಲ ಕಾಣುವಂತೆ ನೀ ಕಾರ್ಯ ಮಾಡು ಕರ್ತನೆ. ಅದೇ ರೀತಿಯಾಗಿ ಕಾರ್ಯಗಳು ಕರ್ತ ನಿನ್ನ ಒಂದು ಕರ್ತನೆ. ಹೌದು ರಾಜ, ಆಜ್ಞೆಯ ಮೇರೆಗೆ ಏಸಪ್ಪ ಯಾವುದು ಕಾರ್ಯ ಉಪಯೋಗಿಸಲ್ಪಡಬೇಕು ಅದಕ್ಕೆ ಉಪಯೋಗಿಸಲ್ಪಡುವಂತೆ ನೀ ಕಾರ್ಯ ಮಾಡು. ಬೇಡದ ಎಲ್ಲ ಕಾರ್ಯಗಳನ್ನು ತೆಗೆದುಹಾಕು ರಾಜ. ಆಲೋಚನೆಗಳು, ಮನುಷ್ಯನ ಆಲೋಚನೆಗಳು ನಡಿಬಾರ್ದು ಏಸಪ್ಪ. ನಿನ್ನ ಆಲೋಚನೆ ಮಾತ್ರ ನೆರವೇರುವಂತೆ ಕಾರ್ಯ ಮಾಡು. ಅದೇ ರೀತಿಯಾಗಿ ಪರಿಶುದ್ಧ ದೇವನೇ, ನಿನ್ನ ಮಗನ ಮೂರ್ತಿ ನೀವು ಒಪ್ಪಿಸಿಕೊಡುತ್ತೇನೆ. ನಮ್ಮ ಮಗನ ಮುಟ್ಟು ಏಸಪ್ಪ, ಅಮ್ಮ ಹೃದಯದಲ್ಲಿ ಮಾತನಾಡುವ ಕಠಿಣ ಹೃದಯವನ್ನು ಒಡೆಯಬೇಕೆ ನಾನು ಬೇಡುತ್ತೇನೆ. ನಿನ್ನ ಮಗನಾಗಿ ಮಾರ್ಪಡಿಸಿಕೊಡು ಏಸಪ್ಪ. ನಿನ್ನ ರಕ್ಷಣಾ ಮಾರ್ಗಕ್ಕೆ ಬರುವಂತೆ ಆ ಮಗನಲ್ಲಿ ಮಾತನಾಡು ಕರ್ತ. ನೀನು ಆ ಮಗನೊಂದಿಗೆ ಮಾತನಾಡುತ್ತಾ ಇದೆಯಾ, ಮಗನ ಕರೆಯುತ್ತಾ ಇದ್ದಿ ಅಪ್ಪ. ನೀನು ಕರಚಾಚಿಯ ಮಗನ ಕರೀತಾ ಇದ್ದೀರ, ಆ ಮಗನ ಅಂದ ಅರ್ಥ ಮಾಡಿಕೊಳ್ಳುವಂತೆ ನೀನೇ ಕಾರ್ಯ ಮಾಡಬೇಕೆ ನಾನು ಒಪ್ಪಿಸಿಕೊಳ್ಳುತ್ತೇನೆ. ಆ ಮಗನಿಗೆ ಬೇಕಾಗಿರುವಂತ ಅಪ್ಪ ಒಳ್ಳೆಯ ಕೆಲಸವನ್ನ ಕೊಡು. ಆ ಮಗನೊಂದಿಗೆ ಮಾತನಾಡು. ಮತ್ತೊಂದಾವರ್ತಿ ಏಸಪ್ಪ ಕಾಣಿಕೆ ಬಾಗಿನಿಗೆ ಒಪ್ಪಿಸಿಕೊಡುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥನೆ ಒಳ್ಳೆಯದಿದ್ದೇನೆ. ಹಾಲೆಲೂಯಾ. ಎಲ್ಲರೂ ಚೆನ್ನಾಗಿದ್ದೀರಾ? ಯಾರೆಲ್ಲ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ ಬಂದಿಲ್ಲ? ಹಾಲೆಲೂಯಾ. ವಿಶ್ವಾಸಿಗಳು ಕೆಲವೊಂದು ಸಾರಿ ತುಂಬಾ ನ್ಯೂಟ್ರಲ್ ಅಲ್ವಾ? ಈ ಕಡೆ ಅಂದ್ರೆ ಕಷ್ಟ, ಆ ಕಡೆ ಅಂದ್ರೆ ಕಷ್ಟ, ಅದಕ್ಕೆ ಏನು ಹೇಳೋದು ಬೇಡ, ಸುಮ್ಮನೆ ಬಿಡ್ತೀವಿ. ಅದೇ ಆರಾಧನೆ ಮಾಡ್ಬೇಕಾದ್ರೆ, ಸ್ತೋತ್ರ ಮಾಡ್ಬೇಕಾದ್ರೆ ಬಾಯಿ ಮುಚ್ಕೊಂಡಿರ್ಬಾರ್ದು. ಯಾಕೆ ಹೇಳಿ? ಏಸಪ್ಪ ನಮಗೋಸ್ಕರ ಎಷ್ಟು ಮಾಡಿದ್ದಾನೆ. ನಾವು ಬಾಯಿ ತೆಗೆದು ಸ್ತೋತ್ರ ಮಾಡ್ಬೇಕಾಗಬೇಕು. ಅನೇಕರು ನಾವು ಬಾಯಿ ಮುಚ್ಕೊಂಡೇ ಇರ್ತೀವಿ. ಅದೇ ನಾವು ವಿಶ್ವಾಸಿಗಳಿರುವಂಥ ಒಂದು ದೊಡ್ಡ ಪ್ರಾಬ್ಲಮ್ ಏನಂದ್ರೆ, ಎಲ್ಲಿ ಬಾಯಿ ತೆಗಿಬೇಕು ಅಲ್ಲಿ ತೆಗಿಯಲ್ಲ, ಎಲ್ಲಿ ಬಾಯಿ ಮುಚ್ಚಬೇಕು ಅಲ್ಲಿ ಮುಚ್ಚಾಗಿ. ದೇವರ ಸನ್ನಿಧಾನದಲ್ಲಿ ನಾವು ಬಾಯಿ ಮುಚ್ಚಬಾರ್ದು ಅಲ್ವಾ? ದೇವರಿಗೆ ಸ್ತೋತ್ರ ಮಾಡೋಣ ಅಂದ ತಕ್ಷಣ ನಾನು ಏನು ಮಾಡಬೇಕು? ಬಾಯಿ ತೆಗೆದು ಜೋರಾಗಿ ಸ್ತೋತ್ರ ಮಾಡಿ. 25 ವರ್ಷಗಳಾಗ್ತಾ ಇದೆ, ನಾನು ನನ್ನ ಸಭೆ ನೋಡ್ಕೊಂಡೇ ಬರ್ತಾ ಇದ್ದೀವಿ. ಬಾಯಿ ತೆಗೆದು ಸ್ತೋತ್ರ ಮಾಡಿದರೆ ಸ್ತೋತ್ರನೇ ಮಾಡಲ್ಲ. ದೇವರ ಆತ್ಮ ಎಷ್ಟು ಚೆನ್ನಾಗಿ ಚಲನೆ ಮಾಡ್ತಾ ಇದ್ವಿ. ಈ ವಾಸ್ ಇನ್ ದ ಮಿಡ್ಸ್ ಆಫ್ ಅಸ್, isn't it? ದೇವರು ನಮ್ಮ ಮಧ್ಯದಲ್ಲಿ ಇದ್ದುಕೊಂಡು ಆತನ ಮಹಿಮೆ ಹೊಂದ್ಕೊಳ್ಳೋಕೆ ಆಸೆ ಪಡ್ತಾನೆ. ನಾವು ಬಾಯಿ ತೆಗೆದು ಸ್ತೋತ್ರ ಮಾಡಬೇಕು. ಈಗ ನಮ್ಮ ಮಧ್ಯಲ್ಲಿರುವಂಥ ಟೈಟಸ್ ಬ್ರದರ್ ಅವರು ಮುಂದೆ ಬಂದು ಅನೌನ್ಸ್ಮೆಂಟ್ ಕೊಡಬೇಕು. ಈ ವಾರದ ಪ್ರಕಟಣೆಗಳು ಬುಧವಾರ ಸಂಜೆ ಬೈಬಲ್ ಸ್ಟಡಿ ಇರುತ್ತದೆ. ಬರೀ ಕಮನಾಲಿ ಪ್ರಾಂತ್ಯದಲ್ಲಿ ಮಾತ್ರ ಬುಧವಾರ ಸಂಜೆ ಬೈಬಲ್ ಸ್ಟಡಿ ಇರುತ್ತದೆ. ಶನಿವಾರ ಸಂಜೆ ಹಾಡಿನ ಅಭ್ಯಾಸ ಇರುತ್ತದೆ. ಮುಂದಿನ ಭಾನುವಾರದ ಸಿದ್ಧತೆಗೋಸ್ಕರ ಹಾಡಿನ ತಂಡದವರು ಬಂದು ಆರಾಧನೆಯನ್ನು ಸಿದ್ಧತೆ ಮಾಡ್ಕೊಳ್ಬೇಕಾಗಿ ಪ್ರೀತಿಯಿಂದ ಕೇಳ್ಕೊಂತಾನೆ. ಬರುವ ಭಾನುವಾರದ ಆರಾಧನೆಯನ್ನು ತೀನಾ ಅವರು ನಡೆಸ್ಕೊಳ್ತಾರೆ ಮತ್ತು ಹಾಡುವಂತವರು ಸುಮಾ, ಪ್ರಿಸಿಲಾ, ಲಿಯೋನಾರ್ಡ್ ಮತ್ತು ಹ್ಯಾಂಡ್ರಿನ್. ಬರುವ ಭಾನುವಾರ ಬೆಳಗಿನ ಜಾವ 7 ಮೊದಲನೇ ಆರಾಧನೆ ಇರುತ್ತದೆ ಮತ್ತು 9 ಎರಡನೇ ಆರಾಧನೆ ಇರುತ್ತದೆ. ಇವತ್ತು ಸಭೆ ಆದ ನಂತರ ಅಂದ್ರೆ 11 ಗಂಟೆಗೆ ಸಭಾಪಾಲನ ಸಮಿತಿ ಇರುತ್ತದೆ. ಸಭಾಪಾಲನ ಸಮಿತಿಯ ಎಲ್ಲಾ ಸದಸ್ಯರು ಇವತ್ತು ಕೂಡಿ ಬರಬೇಕಾಗಿ ನಾನು ಪ್ರೀತಿಯಿಂದ ಕೇಳ್ಕೊಳ್ತೀನಿ. ಈಗಾಗಲೇ ತಿಳಿಸಿದ ಹಾಗೆ ಡಿಸೆಂಬರ್ 12ನೇ ತಾರೀಕು ಅಂದ್ರೆ ಈ ಶನಿವಾರ, ಬರುವ ಶನಿವಾರ ನಾವು ಔಟ್ರೀಚ್ಗೆ ಹೋಗುವಂತರಾಗಿದ್ದೇವೆ ದೇವನಹಳ್ಳಿ ಪ್ರಾಂತ್ಯದಲ್ಲಿ. ಸೊ ಇವತ್ತು ಸಭೆ ಆದ ನಂತರ ಯಾರ್ಯಾರು ಬರಬೇಕು ಎಂಬುದಾಗಿ ಇಷ್ಟಪಡುತ್ತೀರೋ ನೀವೆಲ್ಲರೂ ನಿಮ್ಮ ಹೆಸರುಗಳನ್ನ ಇವತ್ತು ಸಭೆ ಆದ ನಂತರ ನೀವು ಕೊಡಬೇಕಾಗಿ ನಾನು ಪ್ರೀತಿಯಿಂದ ಕೇಳ್ಕೊತೀನಿ.
ನಾವು ವಾಹನ ಸಿದ್ಧ ಮಾಡಬೇಕಾಗಿದೆ. ಸೊ ನೀವು ಇವತ್ತು ಹೆಸರು ಕೊಟ್ಟರೆ ನಮ್ಗೆ ಎಷ್ಟು ಜನ ಬರ್ತಾರೆ ಎಂಬುದಾಗಿ ನಾವು ನೋಡಿ ಎಂಥ ವಾಹನ ಸಿದ್ಧತೆ ಮಾಡಬೇಕು ಎಂಬುದಾಗಿ ನಾವು ಯೋಚನೆ ಮಾಡಬೇಕಾಗಿದೆ. ಡಿಸೆಂಬರ್ 20ನೇ ತಾರೀಕು ಅಂದ್ರೆ ಅದು ಭಾನುವಾರ, ಅವತ್ತು ಸಾಯಂಕಾಲ 5:00 ಕ್ರಿಸ್ಮಸ್ ಪ್ರೋಗ್ರಾಮ್ ಇರುತ್ತದೆ. ಗಮನಿಸಿ, ಡಿಸೆಂಬರ್ 20ನೇ ತಾರೀಕು ಸಾಯಂಕಾಲ ಕ್ರಿಸ್ಮಸ್ ಪ್ರೋಗ್ರಾಮ್ ಇರುತ್ತದೆ. ಮತ್ತು ಕಳೆದ ಶನಿವಾರ ಮಂಜುಳಾ ಅವರ ಗಂಡ ತೀರಿ ಹೋಗಿರುತ್ತಾರೆ. ಸೊ ಅವರ ಕುಟುಂಬವನ್ನು ಪ್ರಾರ್ಥನೆಯಲ್ಲಿ ನೆನೆಸಿಕೊಳ್ಳಿ ಮತ್ತು ಅವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕಾಗಿ ನಾನು ಪ್ರೀತಿಯಿಂದ ಕೇಳಿಕೊಳ್ತೇನೆ. ಥ್ಯಾಂಕ್ ಯು. ಯಾರಿಗೆಲ್ಲ ಅನೌನ್ಸ್ಮೆಂಟ್ ಅರ್ಥ ಆಗಿಲ್ಲ ಇನ್ನೊಂದ್ಸತಿ ಹೇಳ್ಬೇಕು. ಪ್ರೈಸ್ ದ ಲಾರ್ಡ್. ಅರ್ಥ ಆಗಿದೆ ಅಂದ್ರೆ ಅರ್ಥ ಏನು? ಸ್ಪಂದಿಸ್ಬೇಕು ಅಂತ ಅಲ್ವಾ? ನಾನು ಯಾವಾಗ ಹೇಳ್ತಾ ಇರ್ತೀನಿ, ಏಸಪ್ಪ ಈ ಕಿವಿಯಿಂದ ಈ ಕಿವಿಗೆ ಹೋಗಿ ಒಂದು ರಂಧ್ರ ಇಡಬಾರ್ದಾಗಿತ್ತು. ಎಷ್ಟು ಚೆನ್ನಾಗಿರ್ತೈತಲ್ಲ, ಈ ಕಿವಿಗೆ ಹೋಗಿದ ತಕ್ಷಣ ತಕ್ಕ ಮೇಲೆ ಹೋಗ್ತಾ ಇತ್ತು, ಹೃದಯಕ್ಕೆ ಹೋಗ್ಬಿಡ್ತಾರೆ. ಕಿವಿಗೆ ಹೋದಿಂದ ನಿಂಕೆ ಹಾಗೆ ಬಿಟ್ಬಿಡೋದಲ್ಲ ಅಂತಲ್ಲ. ಪಾಪ ನಮ್ಮ ಟೈಟಸ್ ಬ್ರದರ್ ಅವರು ತುಂಬ ಆಸಕ್ತಿಯಿಂದ ಶನಿವಾರನೇ ಬಂದು ಎಲ್ಲ ಅನೌನ್ಸ್ಮೆಂಟ್ನ ಬರ್ಕೊಂಡು ಎಷ್ಟು ಆಸಕ್ತಿಯಿಂದ ನಿಮ್ಗೆ ಹೇಳ್ತಾರೆ. ಏನಕ್ಕೋಸ್ಕರವಾಗಿ ಕೇಳಿಸ್ಕೊಳೋದಕ್ಕೆ ಸ್ಪಂದಿಸಬೇಕು, ಗೊತ್ತಲ್ವಾ? 12ನೇ ತಾರೀಕು ಏನಿದೆ? 20 ತಾರೀಕು ಏನಿದೆ? ಅದು ಬೆಳಿಗ್ಗೆ ಸಾಯಂಕಾಲ. ದೇವ್ರ ನಮಗೆ ಸ್ತೋತ್ರ ಉಂಟಾಗ ನಾವು ದೇವರ ವಾಕ್ಯ ಕೇಳಕ್ಕೆ ಹೋಗ್ತಾ ಇದ್ದೇವೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡುವಂಥ ಪರಲೋಕ ತಂದೆ, ಅಪ್ಪ ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತ. ನಾವು ಸಿದ್ಧವಾಗಿದ್ದೇವೆ, ನಮ್ಮೊಂದಿಗೆ ಮಾತನಾಡು. ನಿನ್ನ ಒಂದು ಮೇಜಿನ ಮುಂಭಾಗದಲ್ಲಿ ಬರೋದಕ್ಕೆ ನಾವು ಯೋಗ್ಯರಾಗುವಂತೆ, ನಾವು ಪರೀಕ್ಷೆ ಮಾಡಿಕೊಳ್ಳುವಂತೆ ನಮ್ಮೊಂದಿಗೆ ನೀನು ಮಾತನಾಡಿ ಏಸಪ್ಪ. ಈ ವಾಕ್ಯಗಳು ನನಗೆ ಕರ್ತ, ನಮಗಲ್ಲ ಏಸಪ್ಪ, ಪಕ್ಕದಲ್ಲಿರೋದಲ್ಲ ಏಸಪ್ಪ, ನನಗೆ ಕರ್ತ. ನನ್ನೊಂದಿಗೆ ನೀನು ಮಾತನಾಡು, ನನ್ನನ್ನು ಸರಿ ಮಾಡು, ನನ್ನನ್ನು ತಿದ್ದು ನಿನ್ನ ಪಾಸನೆಗೆ ಒಪ್ಪಿಸಿಕೊಡುತ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡಿಬಿಡ್ತೇನೆ. ಯಾರ ಹತ್ರ ಸತ್ಯವೇದಗಳಿವೆ? Everyone has Bible? Good. A church is a ಇಂಥ ಒಂದು ಸಭೆ ಆಗಿದೆ, ಸತ್ಯವೇದ ಒತ್ತುಕೊಂಡು ಬರುವಂಥ ಸಭೆ, ಅದನ್ನು ಕೈಗೊಂಡು ನಡೆಯುವಂಥ ಸಭೆ. ಪ್ರಿಯರೇ, ದೇವರಿನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಒಂದು ಸಾರಿ ಒಬ್ಬ ಕ್ರೈಸ್ತ ಸಹೋದರನು, ಆತನ ಹೆಸರು ಬಿಲ್, ಆತನ ಏನು ಮಾಡ್ದ, ಒಂದು ಹ್ಯಾಡ್ನ ನೋಡ್ದ, ಅಡ್ವರ್ಟೈಸ್ಮೆಂಟ್ ನೋಡ್ದ ಇಂಟರ್ನೆಟ್ಟಲ್ಲಿ. ಒಬ್ಬ ಕ್ರೈಸ್ತರು ಒಂದು ಕುದುರೆ ಮಾರ್ತಾ ಇದ್ರು. ಅವ್ನಿಗೆ ಆ ಕುದುರೆ ಇಸ್ಕೊಬೇಕು ಅಂತ ಆಸೆ ಆಯಿತು. ಆತ ಹೋಗಿ ಕುದುರೆ ಇಸ್ಕೊಳಕ್ಕೆ ಹೋದ. ಚೆಕ್ ಮಾಡಿ ಕುದುರೆ ಇಸ್ಕೊಳ್ಳೋಣ. ಕುದುರೆ ಇಸ್ಕೊಬೇಕಾದ್ರೆ ಆ ಇವನ ಯಜಮಾನ ಕೇಳ್ದ, ಹೆಂಗಿದೆ ಕುದುರೆ? ಆಯ್ತು, ಅದು ತುಂಬ ಚೆನ್ನಾಗಿದೆ, ನೀನೇನು ತೊಂದರೆ ಪಡೋದು ಬೇಡ, ನೀವು ಆ ಕುದುರೆ ಮೇಲೆ ಹತ್ತು ಕೂತ್ಕೊಂಡು ಪ್ರೈಸ್ ದ ಲಾರ್ಡ್ ಆದರೆ ಸಾಕು, ಅದು ಮುಂದಕ್ಕೆ ಹೋಗುತ್ತೆ. ಆತ ಟ್ರೈ ಮಾಡಿಬಿಟ್ಟಿದೆ. ನಾನು ಓನರ್ ಖುಷಿ ಆಗ್ಬಿಡ್ತು ಬಿಲ್ಗೆ. ಸರಿ ಅಂತ ಹತ್ತು ಕೂತ್ಕೊಂಡ, ಪ್ರೈಸ್ ದ ಲಾರ್ಡ್ ಅಲ್ಲ, ಅದಂಗೆ ಸ್ಲೋವಾಗಿ ಮೂವ್ ಆಯಿತು. ಅದು ಇನ್ನೂ ಜೋರಾಗಿ ಹೋಗ್ಬೇಕಾದ್ರೆ ಪ್ರೈಸ್ ದ ಲಾರ್ಡ್ 2-3 ಸತಿ ಹೇಳ್ದೆ ನೋಡಿ, ಜೋರಾಗಿ ಓಡೋಕೆ ಶುರುವಾಯಿತು. ಅವ್ನಿಗೆ ಸಂತೋಷ ಆಯಿತು. ಓ, ಕರೆಕ್ಟಾಗಿ ಹೇಳಿದ್ದಾರೆ, ಸುಳ್ಳು ಹೇಳಿಲ್ಲ. ಜೋರಾಗಿ ಹೋಗ್ತಾ ಇತ್ತು. ಆ ಜೋರಾಗಿ ಹೋಗ್ಬೇಕಾದ್ರೆ ಒಂದು ಹಳ್ಳ ಬಂದ್ಬಿಡ್ತಾರೆ. ಒಂದು ಹಳ್ಳ ಇದೆ ಅಲ್ಲಿ. ಹಳ್ಳ ಬಂದ ತಕ್ಷಣ ಇವನು ಹಳ್ಳ ನೋಡಿದ ತಕ್ಷಣ ಏನಾಗ್ಬಿಟ್ಟು ನಿಲ್ಲಿಸ್ಬೇಕು ಕುದುರೆನ. ಅವನು ಆಮೇಲೆ ಜೋರಾಗಿ ಅದು ಚಕ್ಕಲ್ಲಿ ನಿಂತ್ಕೊಂತು. ಎಲ್ಲಿ ನಿಂತ್ಕೊಂಡ್ರೆ ಆ ಕರೆಕ್ಟಾಗಿ ಬಂದು ಹಳ್ಳ ಇದೆ ನೋಡಿ, ಆ ಹಳ್ಳಗಿನ ಬಿಡೋಬಿಡ್ಬೇಕು, ಅದಕ್ಕೆ ಮುಂಚೆ ನಿಂತ್ಕೊಂಡ್ಬಿಡ್ತು. ಇವ್ರಿಗೆ ಎಷ್ಟು ಖುಷಿ ಆಗಿತ್ತು. ಪ್ರೈಸ್ ದ ಲಾರ್ಡ್ ಅಂತ ನಾವು ಯಾಕೆ ಪ್ರೈಸ್ ದ ಲಾರ್ಡ್ ಹೇಳ್ತೀವಿ, ಯಾಕೆ ಆಮೇಲೆ ಹೇಳ್ತೀವಿ ನಮ್ಗೆ ಗೊತ್ತಿರಬೇಕಲ್ಲ ಬೇರೆ. ನಾನು ಯಾವಾಗಲೂ ಹೇಳ್ತೀನಿ, ಐ ಲವ್ ಟು ಸೇ ದಟ್ ಬಿಕಾಸ್ ವಿ ಬಿಲೀವರ್ಸ್ ಆರ್ ನಾಟ್ ಲೈಕ್ ದ ವರ್ಲ್ಡ್ಲಿ ಪೀಪಲ್ ವಿತೌಟ್ ನೋಯಿಂಗ್ ದ ಥಿಂಗ್ಸ್ ವಿ ಆರ್ ನಾಟ್ ಡೂಯಿಂಗ್ ಇಟ್ ಅಲ್ವಾ? ಗೊತ್ತಿದ್ದರೆ ಯಾವುದನ್ನು ಮಾಡಬಾರ್ದು. ನಾನು ಏಸಪ್ಪ ನನಗೆ ಜ್ಞಾನ ಕೊಟ್ಟಿದ್ದಾನೆ, ನಾನು ಏಸಪ್ಪ ನನಗೆ ತಿಳುವಳಿಕೆ ಕೊಟ್ಟಿದ್ದಾನೆ, ನಾನು ಅರ್ಥ ಮಾಡ್ಕೊಂಡು ತಿಳಿದು ಅಂತ ನಾನು ನಂಬಿ ಮುಂದೆ ಹೋಗಬೇಕು. ಅಂಧತ್ವದಲ್ಲಿ ನಾವು ದೇವ್ರು ನಂಬಬಾರ್ದು. ವಿ ಶುಡ್ ನಾಟ್ ಬ್ಲೈಂಡ್ಲಿ ಬಿಲೀವ್ ಎವ್ರಿಥಿಂಗ್ ವಾಟ್ ಚರ್ಚ್ ಸೇಸ್, ವಾಟ್ ಪಾಸ್ಟರ್ ಸೇಸ್ ಅಲ್ವಾ, ವಾಟ್ ಬೈಬಲ್ ಸೇಸ್, ಎಲ್ಲವನ್ನ ಹಂಗೆ ಎತ್ಕೊಂಡ್ಬಾರ್ದು. ನಾವು ಅದನ್ನು ಧ್ಯಾನ ಮಾಡಬೇಕು, ಅದನ್ನು ಅರ್ಥ ಮಾಡ್ಕೊಳ್ಬೇಕು, ಅದ ನಂತರ ನಾವು ನಂಬಬೇಕು. ಅವಾಗ ನಾವು ಜೀವನ ಪರ್ಯಂತ ಯಾರಿಗೋಸ್ಕರ ನಿಂತ್ಕೋತೇವೆ? ಯೇಸು ಕ್ರಿಸ್ತನಿಗೋಸ್ಕರ ನಿಂತ್ಕೋತೇವೆ. ಸಂಸ್ಕರಣೆಗಳು ಅಂತ ನಾವು ನೋಡ್ತೇವೆ. ಸ್ಯಾಕ್ರಿಮೆಂಟ್ಸ್. ವಾಟ್ ಈಸ್ ಸ್ಯಾಕ್ರಿಮೆಂಟ್? ಯಾಕಂದ್ರೆ ಸಭೆಯಲ್ಲಿ ಅಂತ ಹೇಳ್ಬೇಕಾದ್ರೆ ಸಭೆಗಳಲ್ಲಿ ನಾವು ಸಂಸ್ಕರಣೆಗಳನ್ನ ಮಾಡ್ತೇವೆ. ಆ ಒಂದು ಸಂಸ್ಕರಣ ಅಂತ ಹೇಳ್ಬೇಕಾದ್ರೆ, ಸ್ಯಾಕ್ರಿಮೆಂಟ್ ಅಂತ ಹೇಳ್ಬೇಕಾದ್ರೆ ಏನಂತ ತೋರಿಸುತ್ತಂದ್ರೆ, ಯೇಸು ಕ್ರಿಸ್ತನು ಈ ಲೋಕದಲ್ಲಿ ತನ್ನ ಒಂದು ಮಕ್ಕಳಿಗೆ ಆತನು ಮಾಡಿಕೊಂಡಂತ ಒಂದು ಒಡಂಬಡಿಕೆ ಮಾಡಿಕೊಂಡಂತ ಮಕ್ಕಳಿಗೆ ಆತನು ಶಾರೀರಿಕವಾಗಿ ಕೆಲವೊಂದು ಕಾರ್ಯಗಳನ್ನ ಮಾಡುವುದಕ್ಕೆ ಹೇಳಿದ್ದಾನೆ. ಶಾರೀರಿಕವಾಗಿ ಕೆಲವೊಂದು ಕಾರ್ಯಗಳು ಮಾಡಬೇಕು, ಅದಕ್ಕೆ ಆತ್ಮಿಕ ಅರ್ಥಗಳು ಉಂಟು. ಆ ರೀತಿಯಾಗಿ ಮಾಡಕ್ಕೆ ಹೇಳಿದ್ದಾನೆ ಯೇಸು ಕ್ರಿಸ್ತ.
ಸಭೆಯಾಗಿ ನಾವು 2 ಸಂಸ್ಕರಣೆಗಳನ್ನ ಮಾಡ್ತೇವೆ, ಸ್ಯಾಕ್ರಿಮೆಂಟ್ಗಳನ್ನ ನಾವು ಫಾಲೋ ಮಾಡ್ತೇವೆ. 2 ಮಾಡಬೇಕು. ಆದರೆ ಅನೇಕ ಸಭೆಗಳು ಅನೇಕ ಸ್ಯಾಕ್ರಿಮೆಂಟ್ಗಳನ್ನ ಮಾಡ್ತಾರೆ. ಮಗುವಿಗೆ ಹೆಸರಿಟ್ಟು ಕೂಡ ಒಂದು ಸ್ಯಾಕ್ರಿಮೆಂಟ್, ಮದುವೆ ಆದ್ರೂ ಕೂಡ ಒಂದು ಸ್ಯಾಕ್ರಿಮೆಂಟ್, ಒಂದು ಬರಿಯಲ್ಲಿ ಕೊಟ್ಟರು ಕೂಡ ಸ್ಯಾಕ್ರಿಮೆಂಟ್ ಅಂತಾರೆ. ಅದೆಲ್ಲ ಸ್ಯಾಕ್ರಿಮೆಂಟ್ ಆಗಿ ಸತ್ಯವೇದ ಹೇಳೋದಿಲ್ಲ. ಸತ್ಯವೇದ ಹೇಳೋದು 2: ಬ್ಯಾಪ್ಟಿಸಮ್ ಅಂಡ್ ಕಮ್ಯೂನಿಯನ್, ದೀಕ್ಷಾಸ್ಥಾನ ಮತ್ತೆ ಕರ್ತನ ಭೋಜನ. ದೀಕ್ಷಾಸ್ಥಾನ ಅಂತ ಹೇಳ್ಬೇಕಾದ್ರೆ ನಾವೇನ್ ನೋಡ್ತೀವಿ ಅಲ್ಲಿ, ಬ್ಯಾಪ್ಟಿಸಮ್ ಇಸ್ ಐಡೆಂಟಿಫೈಯಿಂಗ್ ವಿತ್ ಜೀಸಸ್. ನಾನು ದೀಕ್ಷಾಸ್ಥಾನ ತೆಗೆದುಕೊಳ್ಬೇಕಾದ್ರೆ ಯೇಸು ಕ್ರಿಸ್ತನೊಂದಿಗೆ ಗುರುತಿಸ್ಕೊಳ್ತೇನೆ. ಏನ್ ಮಾಡ್ತೀನಿ? ಯೇಸು ಕ್ರಿಸ್ತನೊಂದಿಗೆ ಗುರುತಿಸ್ಕೊಳ್ತೇನೆ. ಅಂದ್ರೆ ನಾನು ನಿನ್ನ ಮಗಳು ಅಂತ ಗುರುತಿಸ್ಕೊಳ್ತೇನೆ. ಕಮ್ಯೂನಿಯನ್ ಅಲ್ಲಿ ಯೇಸು ಕ್ರಿಸ್ತನನ್ನ ಮತ್ತೆ ಆತನು ಮಾಡಿರುವಂತಹ ಆ ಒಂದು ಬಲಿಯನ್ನ, ಆ ಒಂದು ಸಾವನ್ನ, ಆತನ ಮರಣವನ್ನ ನಾವೇನ್ ಮಾಡ್ಕೊಳ್ತೇವೆ? ಜ್ಞಾಪಕ ಮಾಡ್ಕೊಳ್ತೇವೆ. ಯಾವ್ದು ಜ್ಞಾಪಕ ಮಾಡ್ಕೋಬೇಕು? ಯೇಸು ಕ್ರಿಸ್ತನನ್ನ, ಆತನ ಮರಣವನ್ನ ಜ್ಞಾಪಕ ಮಾಡ್ಕೋಬೇಕು ಪ್ರಿಯ. ಈ ಒಂದು ಸ್ಯಾಕ್ರಿಮೆಂಟ್ ಅಂತ ಹೇಳುವಂತಹ ಸಂಸ್ಕಾರದಲ್ಲಿ 2 ಭಾಗಗಳುಂಟು. ಮೊದಲನೇದಾಗಿ ಹೊರಗಡೆ ಮಾಡುವಂಥದ್ದು, 2ನೇದಾಗಿ ಒಳಗಡೆ ಆಗುವಂಥ ಕಾರ್ಯ. ಹೊರಗಡೆ ಅಂತ ಹೇಳ್ಬೇಕಾದ್ರೆ ಇವಾಗ ದೀಕ್ಷಾಸ್ಥಾನದಲ್ಲಿ ಏನ್ ಮಾಡ್ತೀವಿ ನಾವು? ಶಾರೀರಿಕವಾಗಿ ನೀರಲ್ಲಿ ಮುಳುಗಿ ಎದೋಳ್ತೀವಿ ಅಲ್ವಾ? ಯಾರ ನೀನು ಮುಳುಗಿಲ್ಲ ಇನ್ನು? ಪ್ರೇಸ್ ದ ಲಾರ್ಡ್. ನೀರಲ್ಲಿ ಮುಳುಗುವಂತ ಸಮಯ ಹತ್ತಿರ ಮೈನ ನೀಡಿ. ಬ್ಯಾಪ್ಟಿಸಮ್ ಅನ್ನೋದು ಏನ್ ತೋರಿಸುತ್ತೆ? ನಾವು ನೀರಲ್ಲಿ ಮುಳುಗ್ತೀವಿ ಅಲ್ವಾ? ಅದು ಶಾರೀರಿಕವಾಗಿ ಆಗುವಂಥದ್ದು. ಆದರೆ ಆತ್ಮಿಕವಾಗಿ ಒಳಗಡೆ ಏನಾಗಿದೆ? ನಾವು ಯೇಸಪ್ಪನ ನಂಬಿದ್ದೇವೆ ಅಲ್ವಾ? ಯೇಸುವಿನ ಕೃಪೆಯನ್ನು ಹೊಂದಿಕೊಂಡಿದ್ದೇವೆ. ನಂತರ ನಾವು ಆ ಕ್ರಿಯೆಯಲ್ಲಿ ಅದನ್ನು ಮಾಡ್ತೇವೆ. ಅದೇ ಕಮ್ಯೂನಿಯನ್ ಏನ್ ತೋರಿಸ್ತದೆ? ನಾವು ಯೇಸು ಕ್ರಿಸ್ತನ ಅಂಗೀಕರಿಸಿಕೊಂಡಿದ್ದೇವೆ, ಅದನ್ನ ಒಂದು ಸಾವನ್ನ ಮರಣವನ್ನ ಅರ್ಥ ಮಾಡ್ಕೊಂಡಿದ್ದೇವೆ. ಅದಕ್ಕಾಗಿ ನಾವೇನ್ ಮಾಡ್ತೇವೆ? ಕರ್ತನ ಮೇಜಿನ ಮುಂಭಾಗದಲ್ಲಿ ಬಂದು ಆ ರೊಟ್ಟಿಯನ್ನ ದ್ರಾಕ್ಷಾರಸನ್ನ ಫಿಸಿಕಲ್ ಆಗಿ, ಶಾರೀರಿಕವಾಗಿ ತೆಗೆದುಕೊಳ್ತೇವೆ. ಆ ಸ್ಯಾಕ್ರಿಮೆಂಟ್ 2 ಕಾರ್ಯ ಉಂಟು ಪ್ರಿಯರೇ. 2 ಬಹಳ ಮುಖ್ಯ. ಎಕ್ಸ್ಟರ್ನಲ್ ಅಂಡ್ ಇಂಟರ್ನಲ್ ಬೋತ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಶಾರೀರಿಕವಾಗಿ ಮಾಡುವಂತ ಕಾರ್ಯವು ಬಹಳ ಮುಖ್ಯ. ನಾನು ಆತ್ಮಿಕವಾಗಿ ನನ್ನ ಒಳಗಡೆ ಆಗುವಂತ ಕಾರ್ಯಗಳು ಬಹಳ ಮುಖ್ಯ. ನಾನು ಯೇಸಪ್ಪನ ಅಂಗೀಕರಿಸಿಕೊಂಡಿದ್ದೇನೆ, ನಾನು ಯೇಸಪ್ಪನ ನಂಬ್ತೇನೆ, ಯೇಸಪ್ಪನ ಜೀವ ಒಪ್ಪಿಸ್ಕೊಟ್ಟಿದ್ದೇನೆ ಅಂದ್ರೆ ನಾನು ಬ್ಯಾಪ್ಟಿಸಮ್ ತೆಗೆದುಕೊಳ್ಳದೆ ಇದ್ರು ತಪ್ಪು, ಕಮ್ಯೂನಿಯನ್ ತೆಗೆದುಕೊಳ್ಳದೆ ಇದ್ರು ತಪ್ಪು. ಅದೇ ಟೈಮ್ ನಾನು ಯೇಸಪ್ಪ ಅಂಗೀಕರಿಸ್ಕೊಂಡಿದ್ದೀನಿ, ಹೆಂಗ್ ಬೇಕಾದ್ರೆ ತಗೊಂತೀನಿ, ನಾನು ಹೆಂಗ್ ಬೇಕಾಗಿರ್ತೀನಿ, ಸ್ಟೈಲಾಗಿ ಬಂದು ತಗೊಂಡ್ಕೊಂತೀನಿ ಅಂದ್ರೆ ತಪ್ಪು. ಗೊತ್ತಲ್ಲ? 2 ಬಹಳ ಮುಖ್ಯ. ಈಗ ನಮ್ಮ ಸತ್ಯವೇದಗಳು 1 ಕೊರಿಂಥ 11:17-22 ತಿಳಿಸ್ಕೊಳ್ಳೋಣ. ಓದೋದು ಬೇಡ, ನಾನು ಹೇಳೋ ವಚನ ಮಾತ್ರ ಓದಿದ್ರೆ ಸಾಕು. 1 Corinthians chapter 11 verses 17-22. ಮೊದಲನೇ ಕೊರಿಂಥರ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ 17-22 ಚಿರಪರಿಚಿತವಾದಂಥ ಒಂದು ವಾಕ್ಯಗಳು ಅಲ್ವಾ? ಯಾವಾಗ ನಾವು ಕಮ್ಯೂನಿಯನ್ ತೆಗೆದುಕೊಳ್ಬೇಕಾದ್ರೆ ಹೇಳುವಂಥ ವಾಕ್ಯಗಳು. ಈ ವಾಕ್ಯಗಳು ಬಯಾಟ ಆಗ್ಬಿಟ್ಟಿರುತ್ತೆ ಅನೇಕರಿಗಲ್ವಾ? ಹೇಳಿದ್ನೇ ಹೇಳ್ತಾ ಇದ್ದೀವಿ ನಾವು. ಓದ್ಬೇಕಾದ್ರೆ ಯಾವಾಗ ಅದನ್ನೇ ಓದ್ತಾ ಇರ್ತೀವಲ್ವಾ? ಕಮ್ಯೂನಿಯನ್ ತಗೋಬೇಕು, ಅದೇ ಓದ್ತೀವಿ. ಈ ಒಂದು 11 ಅಧ್ಯಾಯದಲ್ಲಿ 17-22 ನಾವೇನು ನೋಡ್ತೀವಿ? ಕಮ್ಯೂನಿಯನ್ ಸ್ಕ್ರಿಪ್ಚರ್ ಪೋರ್ಷನ್ ಇದೆ ಅಲ್ವಾ? 11ನೇ ಅಧ್ಯಾಯದಲ್ಲಿ 23-30ನೇ ವಚನ ನಾವು ಓದ್ತೀವಲ್ಲ, ಆ ವಚನಕ್ಕೆ ಇದೊಂದು ಹಿನ್ನೆಲೆ ಆಗಿದೆ ಪ್ರಿಯರೇ. ಇಟ್ಸ್ ಎ ಬ್ಯಾಕ್ ಗ್ರೌಂಡ್ ಫಾರ್ ದ ಕಮ್ಯೂನಿಯನ್ ಸ್ಕ್ರಿಪ್ಚರ್ ಪೋರ್ಷನ್. ಕೊರಿಂಥ ಸಭೆಯಲ್ಲಿ ಆ ವಿಶ್ವಾಸಿಗಳು ಏನ್ ಮಾಡ್ಬಿಟ್ಟಿದ್ರು ಅಂದ್ರೆ ಲವ್ ಫೀಸ್ಟ್ ಅಂತ ಒಂದು ಮಾಡ್ತಾರೆ, ಪ್ರೀತಿಯ ಭೋಜನ ಅಂತ ಒಂದು ಮಾಡ್ತಾ ಇದ್ರು. ಎಲ್ಲರೂ ಸೇರಿ ಬಂದು ಊಟ ತೆಗೆದುಕೊಂಡು ನಾವು ಕೂಡ ಮಾಡ್ತೀವಲ್ಲ, ಪಾಟ್ಲಾಗ್ ಯಾವಾಗ ಬರಲ್ಲ ಹೇಳ್ತೇವೆ, ಅದು ಮಾಡ್ತೀವಲ್ಲ, ಎಲ್ಲರೂ ಬಂದು ಸೇರ್ಕೊಂಡು ಊಟ ತಗೊಂಡ್ಬಂದು ಒಟ್ಟಿಗೆ ಎಲ್ಲರೂ ಸೇರ್ಕೊಂಡು ಊಟ ಮಾಡ್ತೀವಿ. ಆ ಥರ ಅವ್ರು ಮಾಡ್ತಾ ಇದ್ರು. ಅದನ್ನ ಅವ್ರು ಏನ್ ಮಾಡ್ಬಿಟ್ಟಿದ್ರು ಅಂದ್ರೆ ಕರ್ತನ ಭೋಜನಕ್ಕೆ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಟ್ಟಿದ್ರು, ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ರು. ಅದೇ ಕರ್ತನ ಭೋಜನ ಅಂತ. ಅದಕ್ಕೆ ವಚನ 21 ಓದೋಣ. 11:21 ಈಗ ಓದಿ ಆ ವಚನವನ್ನ. 20 ವಚನ ಓದಿ ಹೇಳಿ. ಹೊರತು ನೀವೆಲ್ಲರೂ ಕೂಡಿ ಬರುವಾಗ ನೀವು ಮಾಡುವ ಭೋಜನವು ಕರ್ತನ ಭೋಜನವಲ್ಲ. ನೀವು ಮಾಡುವ ಭೋಜನವು ಕರ್ತನ ಭೋಜನವಲ್ಲ. ಅದು ಅವ್ರಿಗೆ ಅರ್ಥ ಆಗಿರಲಿಲ್ಲ. ಅದಕ್ಕೋಸ್ಕರ ಅರ್ಥ ಮಾಡೋಕ್ಕೋಸ್ಕರನೇ ಇಲ್ಲಿ ಪೌಲನ ಮುಂದೆ ಹೇಳ್ತಾನೆ ಕರ್ತನ ಭೋಜನ ಅಂದ್ರೆ ಏನು, ಕರ್ತನ ಭೋಜನ ಕ್ರಮವಾಗಿ ಯಾವ ರೀತಿಯಾಗಿ ಮಾಡಬೇಕು, ಕರ್ತನ ಭೋಜನ ಮಾಡ್ಬೇಕಾದ್ರೆ ಏನೆಲ್ಲ ಮಾಡಬೇಕು, ಏನೆಲ್ಲ ಮಾಡಬಾರ್ದು, ಯಾರು ತೆಗೆದುಕೊಳ್ಬೇಕು, ಯಾರು ತೆಗೆದುಕೊಳ್ಬಾರ್ದು ಅಂತ ಎಲ್ಲ ಮುಂದಿನ ವಚನಗಳು ಅಂತ ಹೇಳ್ತಾನೆ. ಅದು ಮೊದಲನೇದಾಗಿ 23ನೇ ವಚನ ಏನ್ ಹೇಳ್ತದೆ ಓದಿ. 23ನೇ ವಚನ. ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಓದಿದೆನು. ಸಾಕು. ಯಾಕೆ ಇಲ್ಲಿ ಪೌಲನು ಸಾಕಂತೆ ಅರ್ಥ ಓದ. ಅಲ್ಲಾಗಿ ಪೌಲ ಹೇಳ್ತಾರೆ ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದ್ದೇನೆ ಅಂತ ಯಾಕೆ ಹೇಳ್ತಾ ಇಲ್ಲ ನನಗೆ? ಮತ್ತೆ ಬೇರೆ ಉಪದೇಶ ಕರ್ತನಿಂದ ಹೊಂದಿಲ್ವಾ ಅವನು? ಅಲ್ವಾ? ಕರ್ತನ ಹೊಂದ ನಾನು ಯಾಕೆ ಹೇಳ್ತಾನಂದ್ರೆ
ಪೌಲನ ಸಮಯದಲ್ಲಿ, ಆತನ ಸೇವೆ ಮಾಡ್ತಾ ಇದ್ದ ಸಮಯದಲ್ಲಿ ಅನೇಕ ಯಹೂದ್ಯರು ಆತನ ವಿರುದ್ಧವಾಗಿದ್ರು. ಆತನೆಲ್ಲ ಹೋಗ್ತಾ ಇದ್ರು, ಅಲ್ಲೆಲ್ಲ ಬಂದು ಜನಗಳನ್ನ ಗಲಿಬಿಲಿ ಮಾಡಿ ಬಿಟ್ಬಿಡ್ತಾ ಇದ್ರು. ಅವ್ರ ಪ್ರಕಾರ ಏನಂದ್ರೆ, ಅವ್ರು ಏನ್ ಕ್ವಶನ್ ಮಾಡಿದ್ರು, ಪ್ರಶ್ನೆ ಮಾಡಿದ್ರು ಅಂದ್ರೆ, ಪೌಲನ ಅಪೋಸ್ತಲನ? ದೇ ವರ್ ಕ್ವಶನಿಂಗ್ ದ ಅಪೋಸ್ತಲಶಿಪ್ ಆಫ್ ಪಾಲ್. ಅದಕ್ಕೆ ಪೌಲ ಅವ್ರ ಹಿಂದೆನೇ ಹೋಗ್ತಾ ಇದ್ರು. ಎಲ್ಲೋದ್ರು ಅವ್ನು ಬಂದು ಅವ್ನು ಪೌಲನ ಅಪೋಸ್ತಲನ ಯಾಕಂತ ಕೇಳ್ತಾ ಇದ್ರು ಅಂದ್ರೆ, ಅಪೋಸ್ತಲ ಆಗ್ಬೇಕಂದ್ರೆ ಒಬ್ಬ ವ್ಯಕ್ತಿಗೆ ಕೆಲವೊಂದು ಅರ್ಹತೆಗಳು ಬೇಕು, ಕ್ರೈಟೀರಿಯಾಸ್. ಅದರಲ್ಲಿ ಒಂದು ಕ್ರೈಟೀರಿಯಾ, ಒಂದು ಅರ್ಹತೆ ಏನಂದ್ರೆ, ಅಪೋಸ್ತಲ ಆದವನು ಯೇಸು ಕ್ರಿಸ್ತನನ್ನ ನೇರವಾಗಿ ನೋಡಿರ್ಬೇಕು. 11 ಜನ ಅಪೋಸ್ತಲರು ಗೊತ್ತಾ ನಿಮ್ಗೆ? 12 ಜನ ಅಪೋಸ್ತಲರು ಅವ್ರು ಯೇಸು ಕ್ರಿಸ್ತನ ನೇರವಾಗಿ ನೋಡಿದ್ರು. ಅಲ್ಲಿ ಪೌಲ ನೋಡಿರ್ಲಿಲ್ವಲ್ಲ, ಅವನು 3.5 ವರ್ಷ ಯೇಸಪ್ಪನೊಂದಿಗೆ ಇರ್ಲಿಲ್ವಲ್ಲ. ಅದಕ್ಕಾಗಿ ಅವರ ಪ್ರಶ್ನೆ ಆಗ್ತಾ ಇತ್ತು. ಅದಕ್ಕೆ ಪೌಲ ಹೇಳ್ತಾನೆ, ಅಪೊಸ್ತಲರ ಕೃತ್ಯ 9:3-6 ಪೌಲ ಯೇಸು ಕ್ರಿಸ್ತನ ಎಲ್ಲಿ ನೋಡಿದ್ದು? ದಮಸ್ಕ ರೋಡ್ ಅಲ್ವಾ? ಆದಿ ಹೋಗ್ಬೇಕಾದ್ರೆ ಆತನು ಯೇಸು ಕ್ರಿಸ್ತನ ನೋಡಿದ್ದು. ಅದು ಮಾತ್ರವಲ್ಲ, ಯೇಸು ಕ್ರಿಸ್ತನ ಉಪದೇಶ ಒಂದು ಅಂತ ಹೇಳೋದಕ್ಕೆ ಗಲಾತ್ಯ 1:12 ಮನುಷ್ಯನಿಂದ ಹೊಂದಲಿಲ್ಲ, ನನಗೆ ಯಾರು ಉಪದೇಶಿಸಲಿಲ್ಲ, ಯೇಸು ಕ್ರಿಸ್ತನೇ ಅದನ್ನು ನನಗೆ ಪ್ರಕಟಿಸಿದನು. ಅದು ಯಾವ ಪ್ರಕಟಿಸಿದ ಹೇಳೋದಕ್ಕೆ 17-18 ಓದಿ. ಅದೇ ಅಧ್ಯಾಯ 1:17-18 17-18. ಯೆರೂಸಲೇಮಿಗೆ ನಡೆಗಿಂತ ಮುಂಚೆ ಅಪೊಸ್ತಲರಾಗಿದ್ದವರ ಬಳಿಗೂ ಹೋಗದೆ ಅರಬ್ ಸ್ಥಾನಕ್ಕೆ ಹೋಗಿ ತಿರುಗಿ ದಮಸ್ಕಸ್ಸಿಗೆ ಬಂದೆನು. ಅಲ್ಲಿ ನಾವೇನ್ ನೋಡ್ತೀವಿ ಅಂದ್ರೆ, 3 ವರ್ಷ, ಅದಕ್ಕೆ ಮುಂಚೆ 18ನೇ ವರ್ಷ ಹೇಳ್ತದೆ, 3 ವರ್ಷ ಆತನು ಅರೇಬಿಯಾದಲ್ಲಿದ್ದನು. ಸ್ಕಾಲರ್ಸ್ ವಿಲ್ ಸೇ, ಅಂದ್ರೆ ದೇವಶಾಸ್ತ್ರಜ್ಞರು ಹೇಳ್ತಾರೆ, ಅಲ್ಲಿ ಯೇಸು ಕ್ರಿಸ್ತನು ಆತನೊಂದಿಗೆ ಎಲ್ಲವನ್ನ ಮಾತಾಡಿ ಉಪದೇಶ ಮಾಡಿದ್ದಾನೆ. ಅವಾಗ ಆತನು ಅಪೊಸ್ತಲನೇ ಆಗಿದ್ದಾನೆ. ಅದಕ್ಕಾಗಿ ಆತನು ಧೈರ್ಯವಾಗಿ ಎಲ್ಲಾ ಕಡೆ ಹೋಗಿ ಎಲ್ಲಾ ಕಡೆ ಆ ಸುವಾರ್ತೆಯ ಸಾರುವವನಾಗಿ ಸಭೆಗಳನ್ನ ಸ್ಥಾಪಿಸ್ತಾ ಇದ್ದನು. ಆದರೆ ಜನರು ಆತನಿಗೆ ಆ ರೀತಿಯಾಗಿ ಮಾತನಾಡಿದ್ದರಿಂದಲೇ ಕೊರಿಂಥ ಸಭೆಗೆ ಬರೀಬೇಕಾದ್ರೆ ಪೌಲ ಹೇಳ್ತಾನೆ, ನಾನು ಈ ಉಪದೇಶದಿಂದ ಕರ್ತನಿಂದ ಹೊಂದಿದ್ದೇನೆ. ಯಾಕಂದ್ರೆ ನೀವು ಮಾಡ್ತಾ ಇರೋದು ಕರ್ತನ ಭೋಜನ ಸರಿ ಇಲ್ಲ, ಇದು ಕರ್ತನ ಭೋಜನ ಈ ರೀತಿಯಾಗಿ ಮಾಡಬೇಕು. ದಟ್ ಈಸ್ ನಾಟ್ ದ ಲಾರ್ಡ್ಸ್ ಸಪ್ಪರ್, ಇಟ್ಸ್ ಅ ಲವ್ ಫೀಸ್ಟ್ ಅಂತ ಹೇಳ್ತಾನೆ. ಈಗ ನಾವು ಆ ಕರ್ತನ ಭೋಜನಕ್ಕೆ ಹೋಗೋಣ ಪ್ರಿಯರೇ, ಆ ಒಂದು ಪೋರ್ಷನ್ಗೆ ಹೋಗೋಣ. ದ ಲಾರ್ಡ್ಸ್ ಸಪ್ಪರ್ ಯಾವಾಗಲೂ ಅಷ್ಟೇ, ನಾವು ಯಾವಾಗ ಕರ್ತನ ಭೋಜನ ಅಂತ ಹೇಳ್ತೀವೋ ಅದು ಒಂದು ವಿಶೇಷವಾದ ಸಮಯ. ಅದೆಂತಹ ಸಮಯವಾಗಿದೆ? ನೀವು ಆದಿ ಸಭೆಯಲ್ಲಿ ನೋಡ್ಬೇಕಾದ್ರೆ, ಆದಿ ಚರ್ಚಲ್ಲಿ ನೋಡ್ಬೇಕಾದ್ರೆ ಅದು ಅವ್ರಿಗೆ ವಿಶೇಷವಾದ ಸಮಯವಾಗಿತ್ತು. ಯಾಕಂದ್ರೆ ಆ ಸಮಯದಲ್ಲಿ ಅವ್ರು ಕೂಡಿ ಬಂದು ಒಬ್ಬರಿಗೊಬ್ರು ಹಂಚಿಕೊಂಡು ಒಬ್ಬರಿಗೊಬ್ರು ಆ ಒಂದು ಆತ್ಮಿಕವಾಗಿ ಬೆಳೆಯುವುದು ಮಾತ್ರವಲ್ಲ, ಅವರು ರೊಟ್ಟಿ ಮುರಿದು ಅವರು ಅನ್ಯೋನ್ಯತೆಯಲ್ಲಿ ಇರ್ತಾ ಇದ್ರು. ದಟ್ಸ್ ಅ ವಿಶೇಷವಾದ ಸಮಯ, ಅಂದ್ರೆ ಸ್ಪೆಷಲ್ ಟೈಮ್ ಆಗಿತ್ತು ಅವರು. ಅಲ್ಲಿ ಒಟ್ಟಾಗಿ ಸೇರಿ ಬಂದು ಆ ಒಂದು ಕಾರ್ಯಗಳನ್ನ ಮಾಡ್ತಾ ಇದ್ರು. ಈಗಲೂ ಸಹ, ಈಗಿನ ಸಭೆಗಳಲ್ಲೂ ಸಹ ಆ ಒಂದು ನಾವು ಮಾಡುವಂತ ಕರ್ತನ ಭೋಜನ ಏನಾಗಿದೆ? ವಿಶೇಷವಾದ ಸಮಯವಾಗಿದೆ. ಅದಕ್ಕೆ ನಾವು ವಾರವೆಲ್ಲ ಕೊಡಲ್ಲ. ಇವತ್ತೆಲ್ಲ ಎಲ್ಲ ವಾರ ಕೊಡ್ತಾ ಇದೀವ? ತಿಂಗಳು ಒಂದು ಸಾರಿ ಕೊಡ್ತೇವೆ. ಕೆಲವೊಂದು ಸಭೆಯಲ್ಲಿ ವಾರ ಎಲ್ಲ ಕೊಟ್ಟಿದ್ದಾರೆ. ನಾನು ತಪ್ಪು ಅಂತ ಹೇಳ್ತಾ ಇಲ್ಲ, ಆದ್ರೆ ಅವು ಏನಾಗ್ಬಿಡುತ್ತೆ, ಅದು ಒಂಥರ ರುಟೀನ್ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ನಾವು ಅದು ವಿಶೇಷವಾದ ಸಮಯ ಅಂತ ನಾವು ತಿಳ್ಕೊಳ್ಬೇಕು. ಆ ಒಂದು ವಿಶೇಷವಾದ ಸಮಯ, ಆ ಸಮಯದಲ್ಲಿ ನಾವು ಏನು ಮಾಡಬೇಕು? ಇಟ್ಸ್ ಎ ಸ್ಪೆಷಲ್ ಟೈಮ್. ವಾಟ್ ವಿ ಹ್ಯಾವ್ ಟು ಡೂ? ಫಸ್ಟ್, ಇಟ್ ಈಸ್ ಎ ಟೈಮ್ ಟು ರಿಫ್ಲೆಕ್ಟ್ ಇಸ್ ಲವ್. ಆತನ ಪ್ರೀತಿಯನ್ನ ನಾವು ಪ್ರತಿಬಿಂಬಿಸಬೇಕು. ವಿ ಹ್ಯಾವ್ ಟು ರಿಫ್ಲೆಕ್ಟ್ ಇಸ್ ಲವ್. ಯೇಸು ಕ್ರಿಸ್ತನ ಪ್ರೀತಿ ಹೆಂಗಿದೆ? ರುಚಿ ನೋಡಿದ್ರೆ ಯೇಸಪ್ಪನ ಪ್ರೀತಿನ? ಯೇಸಪ್ಪನ ಪ್ರೀತಿ ರುಚಿ ನೋಡಿಲ್ವಾ? You have not experienced the love of Christ? ಪ್ರೀತಿನ ಎಕ್ಸ್ಪೀರಿಯನ್ಸ್ ಮಾಡಿರೋರೆಲ್ಲರೂ ಅಲ್ಲೇ ಹೇಳಿ. ಯೇಸಪ್ಪನ ಪ್ರೀತಿ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಅಂದ್ರೆ ನೀವು ಕೂತ್ಕೋಕೆ ಆಗೋದಿಲ್ಲ ಅಲ್ವಾ? ನಿದ್ದೆ ಮಾಡ್ತಾ ಇದ್ವಿ. ಯೇಸಪ್ಪನ ಪ್ರೀತಿ ಮಾಡಿದ್ರೆ ನಾವು ಓಡ್ಬರ್ತೀವಿ. ಅವಾಗ ಯೇಸಪ್ಪನ ಪ್ರೀತಿ ಮಾಡಿ ಓಡ್ಬರ್ತಾ ಇಲ್ಲ. ಸಭೆ ನೋಡಿ ಓಡ್ಬರ್ತಾ ಇದ್ದೀವ, ಪಾಸ್ಟರ್ ನೋಡಿ ಓಡ್ಬರ್ತಾ ಇದ್ದೀರಾ ಅಲ್ವಾ? ನಾವು ಒಬ್ಬರು ಪ್ರೀತಿ ಮಾಡಿದ್ರೆ ಏನ್ ಬೇಕಾ ಮಾಡ್ತೀವಲ್ವಾ? ಇಜೆಂಟೆ ಹೇಳಿ, ನೀವು ಒಬ್ರು ಪ್ರೀತಿ ಮಾಡ್ತೀವಿ ಅಂದ್ರೆ ಎಷ್ಟು ಕಷ್ಟಪಡ್ತೀವಿ ನಾವಲ್ವಾ ಅವ್ರನ್ನ ಮೆಚ್ಚಿಸ್ಬೇಕಂತ. ಎದ್ದು ಬಿದ್ದು ಮಾಡ್ತೀವಿ ಕೆಲಸಗಳನ್ನ, ಗಂಡನಾಗಿರ್ಲಿ, ಮಕ್ಕಳಾಗಿರ್ಲಿ, ಹೆಂಡತಿ ಆಗಿರ್ಲಿ, ಏನು ಶ್ರಮೆ ತೆಗೆದುಕೊಳ್ತೀವಲ್ಲ. ವಿ ಟೇಕ್ ಲಾಟ್ ಆಫ್ ಎಫರ್ಟ್ಸ್. ಯಾಕೆ? ನಾವು ಅವ್ರನ್ನ ಪ್ರೀತಿ ಮಾಡ್ತೀವಿ. ನಾವು ಯೇಸಪ್ಪನ ಪ್ರೀತಿ ಮಾಡ್ತೀವಿ, ಯೇಸಪ್ಪನ ಪ್ರೀತಿನ ಅನುಭವಿಸಿದ್ದೇವೆ.
ಆತನ ಪ್ರೀತಿ ಹೇಗಿದೆ? ಅನ್ಕಂಡೀಷನಲ್ ಲವ್. ಆತನ ಪ್ರೀತಿ ನಿಬಂಧನ ರಹಿತವಾದ ಪ್ರೀತಿ, ಅದು ಅನ್ಚೇಂಜಿಂಗ್ ಲವ್, ಅದು ಬದಲಾಗದೇ ಇರುವಂತ ಪ್ರೀತಿ. ನಾವ್ ಏನ್ ಮಾಡ್ಲಿ, ಏನ್ ಕೊಡ್ಲಿ, ಏನ್ ಕೊಡದೇ ಇರಲಿ, ಆತನು ನಮ್ಮನ್ನ ಪ್ರೀತಿ ಮಾಡ್ಕೊಂಡೇ ಇದ್ದಾನೆ. ಆಮೇಲೆ 2020 ವರ್ಷಗಳ ಹಿಂದೆ 2020 ವರ್ಷದ ಹಿಂದೆ ಆತನು ನಮಗಾಗಿ ಶಿಲುಬೆ ಮೇಲೆ ಮರಣ ಹೊಂದುವುದರ ಮೂಲಕವಾಗಿ ನಮ್ಮನ್ನ ಪ್ರೀತಿ ಮಾಡಿ ಆ ಪ್ರೀತಿಯನ್ನು ತೋರಿಸ್ಕೊಟ್ರು ತಾನೇ? ಪ್ರೀತಿಯನ್ನು ತೋರಿಸ್ಕೊಟ್ರು. ಇವಾಗ ಆ ಪ್ರೀತಿ ಹೆಂಗೆ ಕಂಟಿನ್ಯೂ ಆಗ್ತಾ ಇದೆಯಾ ಇಲ್ವಾ? ಏನ್ ಕಂಟಿನ್ಯೂ ಆಗ್ತಾ ಇದೆ? ಇಸ್ ಲವ್ ಇಸ್ ಕಂಟಿನ್ಯೂಯಿಂಗ್ ಇನ್ ಅವರ್ ಲೈಫ್. ಹೌ ಇಟ್ಸ್ ಕಂಟಿನ್ಯೂಯಿಂಗ್? ಹೇಗದು ಮುಂದುವರಿಸ್ಕೊಂಡು ಹೋಗ್ತಾ ಇದೆ? ಆತನ ಪರಿಶುದ್ಧಾತ್ಮನ ಒಂದು ಪ್ರಸನ್ನತೆಯಿಂದ ದೇವರ ಒಂದು ಪ್ರೀತಿ ನಮ್ಮಲ್ಲಿ ಹರಿದು ಬರ್ತಾ ಇದೆ, ಅದು ನಮ್ಮಲ್ಲಿ ಮುಂದುವರಿಸ್ಕೊಂಡು ಹೋಗ್ತಾ ಇದೆ. ನಮ್ಮ ಜೀವಿತದ ಪ್ರತಿಯೊಂದು ಕಾರ್ಯದಲ್ಲೂ ನೀವು ನೋಡುವುದಾದ್ರೆ ಡಿಫ್ರೆಂಟ್ ಫೇಸೆಟ್ ಆಫ್ ಲೈಫ್, ಅಂದ್ರೆ ನಮ್ಮ ಒಂದು ಎಲ್ಲಾ ತರವಾದ ಒಂದು ರಿಲೇಶನ್ಶಿಪ್ ನ ಆ ಪ್ರೀತಿ ಸಹ ದೇವರು ಕೊಡುವ ಆತನಾಗಿದ್ದಾನೆ. ಮೊದಲನೇದಾಗಿ ಈ ವಚನ ಓದಿಕೊಳ್ಳೋಣ. ಕೀರ್ತನೆಗಳು 103:13. ಏಸಪ್ಪ ನಮ್ಮನ್ನ ಯಾವ ತರ ಪ್ರೀತಿ ಮಾಡ್ತಾನೆ? ಕೀರ್ತನೆಗಳು 103:13. ಎಂತ ಒಂದು ಸಂಬಂಧದಲ್ಲಿ ಓದಿ. ಕೀರ್ತನೆಗೆ 103. ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ಯೆಹೋವನು ತನ್ನಲ್ಲಿ ಭಯಭಕ್ತಿ ಉಳ್ಳವರನ್ನ ಕನಿಕರಿಸುತ್ತಾನೆ. ಅಲ್ಲಿ ನಾವು ನೋಡ್ತೇವೆ ಕನಿಕರಿಸಬೇಕಾದ್ರೆ ಇಟ್ಸ್ ಎ ಲವ್. ಐಸಾಯ 66:13, ಯೆಶಾಯ 66:13, ಐಸಾಯ 66:13. ಆ ವಚನ ಏನಿರ್ತದೆ? ಏಸಪ್ಪ ನಮ್ಮನ್ನ ಹೆಂಗ್ ಪ್ರೀತಿ ಮಾಡ್ತಾನಂತೆ? ತಾಯಿ ಮಗನನ್ನು ಸಂತೈಸುವ ಪ್ರಕಾರ ನಾನು ನಿಮ್ಮನ್ನು ಸಂತೈಸುವೆನು. ತಾಯಿ ಮಗನ ಸಂತೈಸುವ ಪ್ರಕಾರ. ಅವಾಗ ನಾವೇನ್ ಮಾಡ್ತೀವಿ? ಯೇಸು ಕ್ರಿಸ್ತನು ನಮಗೆ ಆ ಪೇರೆಂಟಿಯಲ್ ಲವ್, ಅಂದ್ರೆ ತಂದೆ ತಾಯಿ ಪ್ರೀತಿಯನ್ನ ಕೊಡ್ತಾನೆ. ಅದು ನಾವು ತೆಗೆದುಕೊಳ್ಬೇಕು ಅಷ್ಟೇ. ನಾವು ಅನುಭವಿಸಲ್ಲ ಅಂದ್ರೆ ಆತನ ತಪ್ಪಲ್ಲ. ಆತನು ಸದಾ ಕಾಲ ನಮ್ಮ ತಂದೆ ತಾಯಿ ಅಂತ ಪ್ರೀತಿ ಮಾಡ್ತಾನೆ. ಎರಡನೇದಾಗಿ Hebrew 2:11-12. ಇಬ್ರಿಯ 2:11-12 ಓದೋಣ. ಎಂತ ಪ್ರೀತಿಯಲ್ಲಿ ನಾವು ಪ್ರೀತಿ ಮಾಡ್ತಾನೆ ಆತನು ನಮ್ಗೆ ಏನಾಗಿದ್ದಾನೆ? ಯಾಕಂದರೆ ಪವಿತ್ರ ಮಾಡುವಾತನಿಗೂ ಪವಿತ್ರರಾಗುವವರೆಲ್ಲರಿಗೂ ಒಬ್ಬನೇ ತಂದೆ ಇದ್ದಾನೆ. ಈ ಕಾರಣದಿಂದ ಪವಿತ್ರ ಮಾಡುವಾತನು ಪವಿತ್ರರಾಗುವವರನ್ನು ಸಹೋದರರೆನ್ನುವುದಕ್ಕೆ ನಾಚಿಕೆ ಪಡದೆ ನಿನ್ನ ನಾಮ ಮಹಿಮೆಯನ್ನು ನನ್ನ ಸಹೋದರರಿಗೆ ತಿಳಿಸುವೆನು. ಸಭಾ ಮಧ್ಯದಲ್ಲಿ ನಿನಗೆ ಸ್ತುತಿ ಪದಗಳನ್ನು ಹಾಡುವೆನು. ಅಲ್ಲಿ ಇಂಗ್ಲಿಷ್ ನೋಡಿದ್ರೆ ಜೀಸಸ್ ಅಂತಿದೆ. ಜೀಸಸ್ ಇಸ್ ಅವರ್ ಎಲ್ಡರ್ಲಿ ಬ್ರದರ್. ಅಲ್ಲ ನಮ್ಗೆ ಏನಾಗಿದ್ದಾನೆ ಆತನು? ಹಿರಿಯ ಸಹೋದರನಾಗಿದ್ದಾನೆ. ಹಿರಿಯ ಸಹೋದರನಾಗಿ ನಮ್ಮನ್ನ ಆತನು ಪ್ರೀತಿ ಮಾಡುವ ಆತನಾಗಿದ್ದಾನೆ. ಯೋಹಾನ 15:15 ಎಲ್ಲರೂ ಗೊತ್ತಿರುವಂತ ವಚನ. ಯಾವ್ದು? ನಾವು ನಿಮ್ಮನ್ನ ಏನಂತ ಕರೆಯಲ್ಲ, ಏನಂತ ಕರಿತೀನಿ? He gives a friendly love to us. ಆತ ನಮ್ಗೆ ಎಂತ ಒಂದು ಪ್ರೀತಿ ಕೊಡುವ ಆತನಾಗಿದ್ದಾನೆ? ಸ್ನೇಹಿತರು ಕೊಡುವಂತ ಪ್ರೀತಿ ಕೊಡ್ತಾನೆ. ತಂದೆ ತಾಯಿ ಪ್ರೀತಿ ಮಾಡುವಂತೆ ನಮ್ಮನ್ನ ಪ್ರೀತಿ ಮಾಡ್ತಾನೆ. ಒಬ್ಬ ಸಹೋದರನ ಪ್ರೀತಿ ಮಾಡುವಂತೆ ಪ್ರೀತಿ ಮಾಡ್ತಾನೆ. ಅದೇ ತರ ಸ್ನೇಹಿತ ಪ್ರೀತಿ ಮಾಡುವಂತೆ ಪ್ರೀತಿ ಮಾಡ್ತಾನೆ. ಕೊನೆಯದಾಗಿ ಮೊದಲಿಂಗನು ಮೊದಲಗಿತ್ತಿಯನ್ನ ಪ್ರೀತಿ ಮಾಡುವಂತೆ ಪ್ರೀತಿ ಮಾಡ್ತಾನೆ. ಆತನ ಸಭೆ ಆತನ ಏನಾಗಿದೆ? ಮೊದಲಗಿತ್ತಿ. We are the bride of Christ. He is our bridegroom. ಆ ರೀತಿಯಾಗಿ ಆತ ನಮಗೆ ಪ್ರೀತಿ ತೋರಿಸುವ ಆತನಾಗಿದ್ದಾನೆ. ಈ ಒಂದು ಏನ್ಷಿಯಂಟ್ ಟೈಮಲ್ಲಿ ಅಥವಾ ಆದಿ ಸಭೆಯಲ್ಲಿ ನೋಡುವುದಾದ್ರೆ ಈ ಒಂದು ಕಮ್ಯೂನಿಯನ್ ಟೈಮಲ್ಲಿ ಅಥವಾ ಕರ್ತನ ಭೋಜನ ಸಮಯದಲ್ಲಿ ಅವರು ಒಟ್ಟಾಗಿ ಬರಬೇಕಾದ್ರೆ ಅವರೆಲ್ಲರಲ್ಲೂ ಒಂದು ಸಮವಾದ ಒಂದು ಈಕ್ವಾಲಿಟಿ ಇತ್ತು, ಸಮಾನತೆ ಇತ್ತು. ಯಾರು ಅಲ್ಲಿ ಹೆಚ್ಚು ಕಮ್ಮಿಯಾಗಿ ನೋಡ್ತಾ ಇಲ್ಲ. ಆತನು ಬಡವ, ಈತನು ಬಲ್ಲಿದನು, ಅಥವಾ ಸಾಹುಕಾರ, ಈತನಿಗೆ ದುಡ್ಡಿಲ್ಲ, ಈತನ ದುಡ್ಡಿದೆ, ಈತ ಕಪ್ಪಗಿದ್ದಾನೆ, ಬಿಳ್ಳಿಗಿದ್ದಾನೆ, ಯಾವ ಒಂದು ಭೇದ ಭಾವ ಇಲ್ಲದೆ ಅವರು ಒಂದಾಗಿ ಇರ್ತಾ ಇತ್ತು. ನಾನು ಕೇಳಿದಾದ್ರೆ ಸಭೆಯಲ್ಲೇ ಆ ಈಕ್ವಾಲಿಟಿ ನೋಡಕ್ ಆಗೋದಕ್ಕೆ. ಆಮೇಲೆ ಆದರೆ ಅನ್ಫಾರ್ಚುನೇಟ್ ಆಗಿ ಅನೇಕ ಸಭೆಗಳಲ್ಲಿ ಆ ಈಕ್ವಾಲಿಟಿ ಸಹ ಇರೋದಿಲ್ಲ. ಯಾಕೆ ಹೇಳಿ? ಅವರಲ್ಲಿ ಭೇದ ಭಾವ ಉಂಟು. ಕೊರಿಂಥ ಸಭೆ ಸಹ ಭೇದ ಭಾವ ಇದ್ದಿದ್ದರಿಂದಲೇ ಪೌಲ ಹೇಳ್ತಾನೆ, ಅದೇ 11ನೇ ಅಧ್ಯಾಯ 1 ಕೊರಿಂಥ 11ನೇ ಅಧ್ಯಾಯದಲ್ಲಿ 21-27 ಓದೋಣ. 21-22 ಓದಿ. ಭೋಜನ ಮಾಡುವಲ್ಲಿ ಸತ್ಯಪನ್ ತಾನು ಸಂತತ ಮತ್ತೊಬ್ಬರಿಗಿಂತ ಮುಂದಾಗಿ ಊಟ ಮಾಡ್ತಾನೆ. ಹೀಗೆ ಒಬ್ಬನ ಅರ್ಥವಿರುತ್ತಾನೆ, ಮತ್ತೊಬ್ಬನ ಕುರಿತು ಮತ್ತನಾಗುತ್ತಾನೆ. ಏನು ಉಣ್ಣುವುದಕ್ಕೂ ಕುಡಿಯುವುದಕ್ಕೂ ಮನೆಗಿಳಿದಿದ್ದೀರಾ? ಅಥವಾ ದೇವರ ಸಭೆಯನ್ನು ಅಸಡ್ಡೆ ಮಾಡಿ ಏನಿಲ್ಲದವರು ನಾಶಪಡಿಸಿದ್ದೀರಾ? ನಮಗೇನು ಹೇಳಲು? ನಿಮ್ಮನ್ನು ಹೊಗಳಲು ವಿಷಯದಲ್ಲಿ ಹೊಗಳುವುದಿಲ್ಲ. ಅದಕ್ಕೆ ಪೌಲ ಅಲ್ಲಿ ಬೇಜಾರಾಗಿ ಹೇಳ್ತಾನೆ, ನೀವು ಭೇದ ಭಾವ ಮಾಡ್ತಾ ಇದ್ದೀರಾ. ಸಾವುಕಾರೆಲ್ಲ ಬಂದು ಏನ್ ಮಾಡ್ತೀರಾ? ತಿಂದ್ಬಿಡ್ತೀರಾ. ಬಡವರು ಗುಲಾಮರು ಗೊತ್ತಲ್ಲ, ಸ್ಲೇವ್ಸ್ ಏನ್ ಮಾಡ್ತಾರೆ? ಅವರು ಕೆಲಸ ಮಾಡ್ಕೊಂಡು ಬರೋದ್ರಿಗೆ ಇಲ್ಲೆಲ್ಲರೂ ತಿಂದು ಖಾಲಿ ಮಾಡ್ಬಿಟ್ಟಿರ್ತಾರೆ. ಅವಾಗ ನಿಮ್ಮಲ್ಲೇನಿಲ್ಲ, ಈಕ್ವಾಲಿಟಿ ಇಲ್ಲ, ಅವ್ರ ಸಮಾನತೆ ಇಲ್ಲ, ನಿಮ್ಗೆ ಆ ಭೇದ ಭಾವ ಇದೆ.
ಆದರೆ ನಾವು ಯಾವಾಗ ಕಮ್ಯೂನಿಯನ್ ಕರ್ತನ ಭೋಜನಕ್ಕೆ ನಾವು ಕೂಡಿ ಬರುತ್ತೇವೆ ವಿಶ್ವಾಸಿಗಳಾಗಿ, ಆವಾಗ ನಮ್ಮಲ್ಲಿ ಏನಿರಬೇಕು? ಸಮಾನತೆ ಇರಬೇಕು. ಎರಡು ಜೋರಾಗಿ ಏನಿರಬೇಕು? ಬಾಯಲ್ಲಿ ಮಾತ್ರ ಹೇಳ್ಬಾರ್ದು, ಹೃದಯದಿಂದ ಬರಬೇಕು. ಏನಿರ್ಬೇಕು? ಸಮಾನತೆ ಇರಬೇಕು ಅಂತ ತೋರಿಸೋದು ಹೆಂಗೆ? ನಾವೆಲ್ಲರೂ ಒಂದೇ. ಸಭೆಯಿಂದ ಹೋಗಿದ ತಕ್ಷಣ ಬೇರೆ ಯಾರೋ ಮೂರಾರು ಬಂದು ಕೇಳಿದ ತಕ್ಷಣ ಯಾರು ನಮ್ಮ ಸಭೆಗೆ ಹೇಳಿದ್ರು ನಾವೆಲ್ಲರೂ ಒಂದೇ ಅನ್ಬೇಕು ಅಲ್ವಾ? ಹಾ, ಕರೆಕ್ಟ್ ನಮಗೆ ಕರೆಕ್ಟ್ ಅಂತ ನಾವಿನ್ನೂ ಜಾಸ್ತಿ ಹೇಳಿದ್ರೆ ಸಮಾನತೆ ಹೋಯ್ತು. ನಾನು ಯಾವಾಗ ನಮ್ಮ ಕುಟುಂಬದಲ್ಲಿ ಮಾಡ್ತೀವಪ್ಪ ಇದೆ ಮಾಡ್ತೀವಿ ಹೇಳಿ. ನಾನು ಬಂದ ತಕ್ಷಣ ಎಷ್ಟು ನಾವು ನಮ್ಮನ್ನ ಏನ್ ಮಾಡ್ಕೊತೀವಿ? ಡಿಫೆಂಡ್ ಮಾಡ್ಕೊತೀವಲ್ವಾ? ನಮ್ಮನ್ನ ನಾವು ಕಾಯ್ಕೊತೀವಲ್ವಾ? ನನ್ನ ಕುಟುಂಬ, ನನ್ನ ಮಗೆ, ನನ್ನ ಮಗ, ನನ್ನ ಗಂಡ, ನನ್ನ ಹೆಂಡತಿ ಅಂತ. ಹಂಗೆ ನನ್ನ ಸಭೆಗೂ ಇರಬೇಕು ಸಮಾನತೆ. ಅನ್ನೋದು ಬಾಯಲ್ಲಿ ಮಾತ್ರ ಅಲ್ಲ, ನಮ್ಮ ಕ್ರಿಯೆ ತೋರಿಸ್ಬೇಕು. ಯಾರು ಬಂದು ಹೇಳಿದ್ರು ಬಾಯಿ ಮುಚ್ಚಿಸ್ಬೇಕು ನಾವು. ಅದಕ್ಕೆ ನಾವೇನು ಹಾಕ್ಬಾರ್ದು? ತುಪ್ಪ ಹಾಕ್ಬಾರ್ದು. ಅದು ಸಮಾನತೆ ಅಂದ್ರೆ. ಯಾಕಂದ್ರೆ ದೇವರು ಎಲ್ಲರನ್ನೂ ಬೇರೆ ಬೇರೆಯಾಗಿ ಸೃಷ್ಟಿ ಮಾಡಿದ್ದಾನೆ. ವಿ ಆರ್ ಆಲ್ ಯೂನಿಕ್ ಅಲ್ವಾ? ದೇವರನ್ನು ನಾವು ಅದ್ವಿತೀಯವಾಗಿ ಸೃಷ್ಟಿ ಮಾಡಲ್ಪಟ್ಟವರು. ಅದಕ್ಕಂತ ಎಲ್ಲರೂ ಬಲ ಇದೆ. ಯಾರಲ್ಲಿ ಬಲ ಇದೆ ಇಲ್ಲ ಅವರೆಲ್ಲ ಪ್ರೇಸಲಾಡಿ. ಯಾರು ಹೇಳಕ್ಕಾಗತ್ತೆ? ನಾನು ಕೂಡ ಹೇಳಕ್ಕಾಗ ನಾನು ಕೈ ಅಲ್ವಾ? ಯಾರು ಹೇಳಕ್ಕಾಗಲ್ಲ. ಎವ್ರಿವನ್ ಹ್ಯಾಸ್ ವೀಕ್ನೆಸಸ್. Weakness is not a big sin. Weaknesses can be corrected. We can become holy. We are in the process of holiness. ಚೆನ್ನಾಗಿ ಮರ್ತೋಗ್ಬಾರ್ದು. ಚೆನ್ನಾಗಿ ನಾವು ಕಟ್ಕೊಳ್ಳಿ. ನಾವು ಪರಿಶುದ್ಧತೆಯ ಮಾರ್ಗದಲ್ಲಿ ಇದ್ದೇವೆ. ಪರಿಶುದ್ಧವಾಗಿ ನಡ್ಕೊಂಡು ಹೋಗ್ತಾ ಇದ್ದೀನಿ ಅಂದ್ರೆ ಅಲ್ಲಿ ಬಂದೇ ಬರುತ್ತೆ ಪಾಪ ಅನ್ನೋದು ಅಲ್ವಾ? ಅದನ್ನ ಮೀರಿ ನಾವು ನಡಿಬೇಕು. ಅದನ್ನ ಜಯಿಸಿ ನಾವು ಮುಂದೆ ಹೋಗ್ಬೇಕು. ಅದು ಬಿಟ್ಟು ಅದನ್ನಲ್ಲೇ ಇರಬಾರ್ದು ಅಲ್ವಾ? ಅದಕ್ಕೆ ಪೌಲ ಹೇಳ್ತಾರಲ್ಲಿ, ನೀವು ಆ ಒಂದು ಕರ್ತನ ಭೋಜನವನ್ನ ಕರ್ತನ ದೇಹವನ್ನ ವಿವೇಚಿಸಿ ತೆಗೆದುಕೊಳ್ಳಿರಿ. ವಿ ಹ್ಯಾವ್ ಟು ಡಿಸರ್ನ್ ದ ಬಾಡಿ ಆಫ್ ಕ್ರೈಸ್ಟ್. ಅಲ್ಲಿ ಡಿಸರ್ನ್ ಅಂತ ಹೇಳ್ಬೇಕಾದ್ರೆ ನಾವೇನ್ ನೋಡ್ತೀವಿ? ನಾವು ಒಂದ್ಸರಿ ಮೆಸೇಜ್ ಕೊಟ್ಟಿದ್ದೀನಿ. ಏನ್ ನೋಡ್ತೀವಿ ನಾವು? ಸಭೆ, ಬಾಡಿ ಆಫ್ ಕ್ರೈಸ್ಟ್ ಅಲ್ವಾ? ಸಭೆ ಏನಾಗಿದೆ? ಯೇಸು ಕ್ರಿಸ್ತನ ಶರೀರವಾಗಿದೆ. ಯೇಸು ಕ್ರಿಸ್ತನ ಶರೀರವನ್ನು ಏನ್ ಮಾಡಬೇಕು? ಚೆನ್ನಾಗಿ ತಿಳಿದುಕೊಂಡವರಾಗಿ ನಾವು ಆತನ ಮೇಜಿನ ಮುಂಭಾಗ ಬರಬೇಕು. In the church there should not be struggle and fighting. ಸಭೆ ಒಳಗಡೆ ಯಾವ ಹೋರಾಟ ಇರಬಾರ್ದು, ಜಗಳ ಇರಬಾರ್ದು ಪ್ರಿಯರೇ. ಏನಿದ್ರು ಲೋಕದಲ್ಲಿ ಜಗಳ, ಲೋಕದಲ್ಲಿ ಏನಿದೆ? ಹೋರಾಟಗಳಿವೆ. ನಮ್ಮನ್ನ ಪ್ರೀತಿ ಮಾಡುವಂತ ಯೇಸು ಕ್ರಿಸ್ತನ ಪ್ರೀತಿನ ನಾವು ಬೇರೆಯವರಿಗೆ ತೋರಿಸಬೇಕು. We have to show that love to others. ಹೆಂಗ್ ತೋರ್ಸಕ್ಕಾಗುತ್ತೆ? ಕ್ರಿಯೆಯಿಂದ ತೋರಿಸಲು ಸಾಧ್ಯ. ದಯವಿಟ್ಟು ನಿಮ್ಮ ಹೃದಯಗಳಲ್ಲಿ ದ್ವೇಷ ಬೆಳೆಸ್ಕೊಂಡ್ರಿ. ಡೋಂಟ್ ಬಿ ಹೇಟ್ರೆಡ್ ಟುವರ್ಡ್ಸ್ ಅದರ್ಸ್. ಆ ಒಂದು ದ್ವೇಷ ಇರಬಾರ್ದು ನಮ್ಮ ಹೃದಯ. ಇವಾಗ ಅನೇಕರಿಗೆ ನಾನು ಕೇಳಿದ್ದೀನಿ, ಇಲ್ಲ ಸಿಸ್ಟರ್ ನನಗೆ ಅವ್ರ ಮೇಲೆ ಏನು ದ್ವೇಷ ಇಲ್ಲ, ನಾನು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಗೊತ್ತಾ. ಯಾರು ಹಿಪೋಕ್ರೆಟ್ಸ್. ಅದು ಅವ್ರೇನು ಮಾಡ್ತಾರೆ ಗೊತ್ತಾ? ಪ್ರೇಸ್ ಎಲ್ಲ ಹೇಳಲ್ಲ ಅವ್ರು, ಚೆನ್ನಾಗಿದ್ದೀರಾ ಅಂತ ಕೇಳಲ್ಲ ಅವ್ರು. ನಾನು ಅವ್ರ ಮನೆಗೆ ಹೋಗಲ್ಲ ಸಿಸ್ಟರ್. ಬಿಲೀವರ್, ವಿಶ್ವಾಸಿಗಳಾಗ ನಾನು ಅವ್ರ ಮನೆಗೆ ಹೋಗಲ್ಲ. ತುಂಬಾ ಒಳ್ಳೆ ವಿಶ್ವಾಸಿ. ಯಾಕೆ ಹೇಳಿ? ಹೃದಯದಲ್ಲಿದೆ. ಏಸಪ್ಪ ಚೆನ್ನಾಗಿ ಹೇಳ್ತಾನೆ, ಹೃದಯದಲ್ಲಿ ಏನ್ ಬರೋದು? ಬಾಯಲ್ಲಿ ಬರೋದು. ನನ್ನ ಹೃದಯದ ದ್ವೇಷ ಇಲ್ಲ ಅಂದ್ರೆ ನನ್ನ ಕ್ರಿಯೆಯಲ್ಲಿ ಅದನ್ನು ತೋರಿಸ್ಬೇಕು. ಐ ಹ್ಯಾವ್ ಟು ಗೋ ಟು ದೆಮ್, ಸ್ಪೀಕ್ ಟು ದೆಮ್, ಮಾತಾಡಿ ಅವರೊಂದಿಗೆ ಚೆನ್ನಾಗಿರೋದು ನೋಡಿ. ಅದು ಬಿಟ್ಟು ನಾವು ಬಾಯಲ್ಲಿ ಮಾತ್ರ ನಂಗೆ ದ್ವೇಷ ಇಲ್ಲ, ನಾನು ಅವ್ರನ್ನ ಪ್ರೀತಿ ಮಾಡ್ತೀನಿ, ಅವ್ರಿಗೊಂದು ಪ್ರಾರ್ಥನೆ ಮಾಡ್ತೀನಿ. ಏಸಪ್ಪ ಚೆನ್ನಾಗಿ ಕೇಳ್ಬಿಡ್ತಾನೆ. ಏಸಪ್ಪ ಸಾಯಿಬಾಬಾ ಅಲ್ಲ, ಚೆನ್ನಾಗಿ ತಿಳ್ಕೊಳ್ಳಿ. ಮೈ ಜೀಸಸ್ ಇಸ್ ಹೋಲಿ ಗಾಡ್. ಅದನ್ನು ಪರಿಶುದ್ಧವಾದ ದೇವರು. ನೀನು ಬಾಯಲ್ಲಿ ಮಾತಾಡೋದನ್ನ ಕೇಳ, ಹೃದಯ ನೋಡೋದು. ದಯವಿಟ್ಟು ಪ್ರಿಯ ನಮ್ಮ ಸಭೆ ಹಂಗೆ ಬೆಳಿಬಾರ್ದು. ಐ ಡೋಂಟ್ ಲೈಕ್ ದಟ್. ಅದು ಚೆನ್ನಾಗಿಲ್ಲ, ಅದು ತುಂಬ ಚೆನ್ನಾಗಿಲ್ಲ. ದಯವಿಟ್ಟು ಚೆನ್ನಾಗಿ ಮಾತಾಡಿ. ನಾನು ಕೇಳಿ ಎಷ್ಟು ದಿವಸ ಇರ್ತೀವಿ? ಇವಾಗ ನಮ್ಮ ಮಂಜುಳಾ ಅವರ ಗಂಡ ತೀರೋದು, ತುಂಬ ಚಿಕ್ಕ ವಯಸ್ಸು, 34 ವರ್ಷ ಅವ್ರಿಗೆ ತೀರೋದು. ಅಲ್ಲಿ ಗ್ರೇವಿಯಲ್ಲಿ ನೋಡ್ತಾ ಇದ್ವಿ, ಅವ್ರು ಚಂದ್ರು ಕೂಡ ನನಗೆ ಏನು ಮಾಡ್ತಾ ಇದ್ದ, 3 ಅಡಿ 6 ಅಡಿ ಅಷ್ಟೇ. 6 ಅಡಿನೇ ಉಳುಕಿದ, 5 ಅಡಿ ಇರ್ಬೇಕು. ನನಗೂ ಹೇಳ್ತಲ್ಲ, ಅದೇ ನಿಮ್ಗೆ 6 ಅಡಿ ಹೊಡಿಬೇಕಂತ. ನಾಳೆ 6:30 ಹೊಡ್ಕೊಬಾರ್ದು. ಓಕೆ ಸೋಡ್ರಿ ಅಲ್ವಾ? ಕಾಲು ಮಾತ್ರ ಒಳ್ಳೆ ಬರಬಾರ್ದು, ಕಾಲು ಒಳ್ಳೆ ಇರಲಿ. ಏನು ಎತ್ಕೊಂಡು ವಾಟ್ ಕುಮಾರ ಸ್ಟಿಕ್ಕರ್ ಏನು ತಗೊಂಡಿದ್ದಾನೆ? ಏನಿಲ್ಲ ಅಲ್ಲ. ಅದಕ್ಕೆ ನಾನು ದಯವಿಟ್ಟು ಪ್ರೀತಿ ಮಾಡಿ, ಒಬ್ರು ಕ್ಷಮಿಸಿ, ಒಬ್ಬರೊಬ್ಬರನ್ನ ಚೆನ್ನಾಗಿರಿ.
ಏನು ನಾವು ತೆಗೆದುಕೊಂಡು ಹೋಗೋಣ, ಹೋಗ್ತಾ ಇದೆ. ದೇವರು ನಮ್ಗೆ ಆತ್ಮ ಕೊಟ್ಟಿದ್ದಾನೆ, ಶರೀರ ಪ್ರಾಣ ಕೊಟ್ಟಿದ್ದಾನೆ. ನಮ್ಮ ಆತ್ಮ ದೇವರಲ್ಲಿ ಹೋಗುತ್ತೆ, ಶರೀರ ಭೂಮಿಗೆ ಹೋಗುತ್ತೆ. ಏಸಪ್ಪ ತಿರುಗಿ ಬರಬೇಕಾದ್ರೆ ಒಟ್ಟಿಗೆ ಪ್ರಾಣಾತ್ಮ ಶರೀರ ಆತ್ಮದೊಂದಿಗೆ ಹೋಗುವುದಾಗಿದೆ. ಎರಡನೇದಾಗಿ ಈ ಸಮಯ ಎಂಥ ಸಮಯ ಆಗಿದೆ ಅಂದ್ರೆ ಟು ರಿಮೆಂಬರ್ ಇಸ್ ಡೆತ್, ಆತನ ಸಾವನ್ನು ನಾವು ಜ್ಞಾಪಕ ಮಾಡಿಕೊಳ್ಳುವಂತ ಒಂದು ಸಮಯ. ಇನ್ ರಿಮೆಂಬರೆನ್ಸ್ ಅಂತ ಯಾಕೆ ಏಸಪ್ಪ ಹೇಳಿದ್ರಂದ್ರೆ ನನ್ನನ್ನೇ ನೆನೆಸಿಕೊಳ್ಳುವುದಕ್ಕೋಸ್ಕರವಾಗಿ ಇನ್ ರಿಮೆಂಬರೆನ್ಸ್ ಆಫ್ ಮೀ ಅಂತ ಹೇಳ್ತಾರೆ. ಯಾಕಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಪಸ್ಕ ಹಬ್ಬ ಮಾಡಕ್ಕೆ ಹೇಳಿದ್ದೆ ಏಸಪ್ಪ ಯಾತಕ್ಕೋಸ್ಕರವಾಗಿ ಅವರು ಐಗುಪ್ತ ದಾಸತ್ವವನ್ನು ಹೊರಗಡೆ ಬಂದ ಜ್ಞಾಪಕ ಮಾಡ್ಕೊಳ್ಬೇಕು. ಅದಕ್ಕಾಗಿ ನೀವು ನೋಡುವುದಾದ್ರೆ ಪ್ರತಿಯೊಬ್ಬ ಯಹೂದ್ಯ ತಂದೆ ಕುಟುಂಬದಲ್ಲಿ ಏನ್ ಮಾಡ್ತಾನೆ ಅಂದ್ರೆ ಆ ಒಂದು ಭೋಜನ ಮಾಡಕ್ ಮುಂಚಿತವಾಗಿ ತನ್ನ ಮಕ್ಕಳಿಗೆ ತನ್ನ ಕುಟುಂಬದವರಿಗೆ ಎಲ್ಲ ಕಥೆ ಹೇಳ್ತಾರೆ. ಯಾವ ತರ ಏಸಪ್ಪ ದೇವರು ಅವನ ಐಗುಪ್ತ ಹೊರಗಡೆ ಕರ್ಕೊಂಡ್ಬಂದ ಅಂತ. ನಂತರ ಅವ್ರೇನ್ ಮಾಡ್ತಾರೆ, ಆ ಒಂದು ರೊಟ್ಟಿಯನ್ನು ಮುರಿದು ತಿನ್ನುತ್ತಾರೆ. ಅದಕ್ಕಾಗಿ ಅಲ್ಲಿ ಏಸಪ್ಪ ಹೇಳ್ತಾ ಇದ್ದಾರೆ, ನನ್ನ ನೆನೆಸ್ಕೊಳ್ಳೋದಕ್ಕೋಸ್ಕರವಾಗಿ ನಾನು ಶಿಲುಬೆ ಮೇಲೆ ಹೊಂದುವಂತ ಮರಣವನ್ನ ನೆನೆಸಿಕೊಳ್ಳೋದಕ್ಕಾಗಿ ನೀವೇನ್ ಮಾಡ್ಬೇಕಾಗಿದೆ, ಈ ಒಂದು ರೊಟ್ಟಿಯಲ್ಲಿ ಪಾಲು ತೆಗೆದುಕೊಳ್ಬೇಕಾಗಿದೆ. ವಿ ಹ್ಯಾವ್ ಟು ರಿಮೆಂಬರ್ ಇಸ್ ಸ್ಯಾಕ್ರಿಫಿಷಿಯಲ್ ಡೆತ್ ಆನ್ ದ ಕ್ರಾಸ್. ನಮಗಾಗಿ ಬಲಿಯಾಗಿದ್ದಾನಲ್ಲ, ಆ ಒಂದು ಸಾವನ್ನು ನೆನೆಸುವವರಾಗಿ, ಮರಣವನ್ನು ನೆನೆಸುವವರಾಗಿ. ಯಾತಕ್ಕಾಗಿ ಏಸಪ್ಪ ನಮಗಾಗಿ ಸತ್ತಿದ್ದಾನೆ? ನಮ್ಮನ್ನ ಪಾಪದಿಂದ ಬಿಡುಗಡೆ ಮಾಡುವುದಕ್ಕಾಗಿ. ಯಾವುದನ್ನು ಬಿಡುಗಡೆ ಮಾಡುವುದಕ್ಕಾಗಿ? ಪಾಪದ ದಾಸತ್ವದಿಂದ, ಸೈತಾನ ದಾಸತ್ವದಿಂದ, ಅಲ್ವಾ, ಲೋಕದಿಂದ, ಸೈತಾನಿಂದ, ಶರೀರದಿಂದ, ಎಲ್ಲದಿಂದ ನಮ್ಮನ್ನು ಬಿಡುಗಡೆ ಮಾಡುವುದಕ್ಕಾಗಿ. ದೇವರಿಗೆ ಯಾವುದು ಇಷ್ಟ ಇಲ್ವೋ ಅದರಿಂದೆಲ್ಲ ಬಿಡುಗಡೆ ಮಾಡುವುದಕ್ಕಾಗಿ ಏಸಪ್ಪ ನಮಗಾಗಿ ಆ ಒಂದು ಪ್ರಾಣವನ್ನ ಕೊಟ್ಟಿದ್ದಾನೆ. ನಾನೀಗೊಂದು ವಾಕ್ಯ ಧ್ಯಾನ ಮಾಡ್ತಾ ಇದ್ದಾಗ ಒಂದು ಕಾರ್ಯ ನನಗೆ ಬಂತು. ಇಲ್ಲಿ ಏಸಪ್ಪ ಏನು ಹೇಳ್ತಾರೆ, ಆ ವಚನ ಓದಿಕೊಳ್ಳೋಣ. 26ನೇ ವಚನ. ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಪಡಿಸುತ್ತೇವೆ. ಯಾವ್ದನ್ನ ಪ್ರಸಿದ್ಧಿಪಡಿಸ್ಬೇಕಂತೆ? ಯಾವ್ದನ್ನ ಪ್ರಸಿದ್ಧಿಪಡಿಸ್ಬೇಕು? ಜೋರಾಗಿ ಯಾರು ಹೇಳ್ಬೇಕಾಯ್ತು ಅವ್ರು ಹೇಳ್ಬಿಟ್ರು. ಯಾವ್ದನ್ನ? ಬಟ್ ಏಸ್ ಎ ಫನಿ ಥಿಂಗ್, ಒಂದು ಇಂಪಾರ್ಟೆಂಟ್ ಕಾರ್ಯ ಏನು ಗೊತ್ತಾ? ಏಸಪ್ಪ ಹೇಳಿದ್ದು ನಾನು ಬರುವ ತನಕ ನನ್ನ ಮರಣವನ್ನ ಪ್ರಸಿದ್ಧಿಪಡಿಸಿ. ಆದ್ರೆ ನಾವು ಆತನ ಜನನವನ್ನ ಪ್ರಸಿದ್ಧಿಪಡಿಸ್ತೀವಿ. ಗೊತ್ತಾ? ಯೇಸು ಕ್ರಿಸ್ತನ ಬರ್ತ್ಡೇ, ಕ್ರಿಸ್ಮಸ್ ನಾವು ತುಂಬಾ ಚೆನ್ನಾಗಿ ಪ್ರಸಿದ್ಧಿಪಡಿಸ್ತೀವಿ. ಅವಾಗ ನಾವು ಹೊರಡುವಾಗ ಎಲ್ರಿಗೂ ಹೇಳ್ಬೇಕು ತಾನೇ, ಕ್ರಿಸ್ಮಸ್ ಡೇ ನಾವು ಹೋಗಿ ಎಲ್ರಿಗೂ ಶುಭಾರ್ತೆ ಸಾಗಬೇಕು, ಎಲ್ರಿಗೂ ಏಸಪ್ಪ ಹುಟ್ಟಿದ ಅಂತ ಹೇಳ್ಬೇಕು. ಅದೇ ಏಸಪ್ಪ ಹೇಳ್ತಾರೇನು, ನನ್ನ ಮರಣವನ್ನ ಟು ಶೇರ್ ದ ಗಾಸ್ಪಲ್, ದ ಸೀಸನ್ ಆಫ್ ಗುಡ್ ಫ್ರೈಡೇ ಇಸ್ ಕರೆಕ್ಟ್ ಅಲ್ವಾ? ಅದೇ ನಾವು ಹೋಗೋಣ ಗುಡ್ ಫ್ರೈಡೇ ಸಮಯದಲ್ಲಿ. ಯಾಕೆ ಗೊತ್ತಾ? ಭಯ ನಮ್ಗೆ. ಏಸಪ್ಪ ಸತ್ತೋಗಿದ್ದಾರೆ ಅಂತಂದ್ರೆ ಯಾಕಂದ್ರೆ ಜನ ಭಯ ಅಲ್ಲ ಸಾವಂದ್ರೆ ಏನು ಅನ್ಬಿಡ್ತಾರೋ, ಏಸಪ್ಪ ಸತ್ತೋಗಿದ್ದಾರೆ ಸಾವು ಅಂತಾರೆ ಬಂದು, ಅದಕ್ಕೆ ಅವ್ರು ಕೇಳೋಣ ಅಂತ ಇವ್ರು ಭಯ, ಅದಕ್ಕೆ ಹೋಗಿ ಸ್ವಾರ್ಥ ಸಾರಲ್ಲ. ಏಸಪ್ಪ ಹುಡ್ದ ಅಂತ ಹೋಗಿ ಸ್ವಾರ್ಥ ಸಾರ್ತಾರೆ. ಅದೇ ಏಸಪ್ಪ ಹೇಳ್ತಾ ಇದ್ದಾನೆ, ನನ್ನ ಮರಣವನ್ನ ನೀವು ಪ್ರಸಿದ್ಧಿಪಡಿಸ್ಬೇಕು. ಯಾಕೆ? ದ ಡೆತ್ ಆಫ್ ಜೀಸಸ್ ಇಸ್ ಅ ಲೈಫ್ ಫಾರ್ ದ ಹ್ಯೂಮನ್ ಬೈಯಿಂಗ್. ಅಲ್ಲ, ಮನುಷ್ಯನಿಗೆ ಏನಾಗಿದೆ? ಅದು ಜೀವವಾಗಿದೆ ಪ್ರಿಯರೇ. ಏಸಪ್ಪ ಸಾವಿನ ಮೂಲಕ ನನಗೆ ಜೀವ ಕೊಟ್ಟಿದ್ದಾನೆ. ನಾನು ಜೀವನದಲ್ಲಿ ಜೀವಿಸ್ತಾ ಇದ್ದೇನೆ ಅಂದ್ರೆ ಏಸಪ್ಪನ ಸಾವಿನ ಮೂಲಕನೇ. ಆಮೇಲೆ ಅದಕ್ಕಾಗಿ ನಾನು ಹೋಗಿ ಯೇಸು ಕ್ರಿಸ್ತನ ಸಾವನ್ನ ಸಾರಬೇಕು. ಗುಡ್ ಫ್ರೈಡೆ ಸಭೆಯಿಂದ ತಗೊಳ್ಳಬೇಕು ಟ್ಯಾಕ್ಸ್ನ. ಏಸಪ್ಪ ನಮಗಾಗಿ ಸತ್ತಿದ್ದಾನೆ, ನಿನಗಾಗಿ ಸತ್ತಿದ್ದಾನೆ, ನಾನು ಪಾಪಕ್ಕಾಗಿ ಸತ್ತಿದ್ದಾನೆ, ಪಾಪದಿಂದ ನಿಮ್ಗೆ ಬಿಡುಗಡೆ ಕೊಡ್ತಾನೆ. ಆತನೊಬ್ಬನೇ ದೇವರು. ಆ ದೇವರ ಹಾಗೆ ಬೇರೆ ಯಾವ ದೇವರು ನಮಗಾಗಿ ಶಿಲುಬೆಯಲ್ಲಿ ಸತ್ತಿಲ್ಲ ಅಂತ ಹೇಳ್ಬೇಕು. ಅದನ್ನ ಬೇಡ. ಯಾಕೆ ಹೇಳಿ? ಕ್ರಿಸ್ಮಸ್ ಬಹಳ ಈಸಿ ನಮ್ಗೆ ಹೇಳಕ್ಕೆ. ಹುಟ್ಟಿದ್ದಾರೆ ಏಸಪ್ಪ ನಮಗಾಗಿ ಹುಟ್ಟಿದ್ದಾರೆ. ಆತನು ಲೋಕರಕ್ಷಕನಾಗಿದ್ದಾನೆ. ಆತನು ಕ್ರೈಸ್ತರಿಗೆ ಮಾತ್ರ ದೇವರು, ಆತನು ಲೋಕರಕ್ಷಕನು. ಆಮೇಲೆ he is the savior of the world, he is the savior of the universe. ನಾನು ಕೇಳಿದೆ, ನಾನು ವರ್ಲ್ಡ್ಗಿಂತ ಯೂನಿವರ್ಸ್ ತುಂಬ ಇಷ್ಟ. ಯಾಕಂದ್ರೆ ಯೂನಿವರ್ಸಲ್ಲೇ ಆತನಾಗಿ ಆಗೋದು, ಬೇರೆ ಯಾರು ಇಲ್ಲ. ಯಾವ ಭೂಮಂಡಲಗಳಾಗಲಿ ಯಾವ ಮಂಡಲಗಳಾಗಲಿ ಆತನಾಗಿ ಯಾವ ದೇವರು ಇಲ್ಲ. ನಮಗಾಗಿ ಆತನು ಜೀವ ಕೊಟ್ಟ ಆತನಾಗಿದ್ದಾನೆ. ಎಲ್ಲರಿಗೋಸ್ಕರ ಆತ ಸತ್ತವನಾಗಿದ್ದಾನೆ. ನಾವು ಸತ್ತ ನಂತರ ಸಹ ಜೀವಿತದಲ್ಲಿ ಇರ್ತೇವೆ, ನಿತ್ಯ ಜೀವಕ್ಕೆ ಹೋಗ್ತೇವೆ ಎಂಬ ಈ ಸತ್ಯವನ್ನ ನಾವು ಯಾವ ಸಮಯದಲ್ಲಿ ಹೇಳ್ಬೇಕು? ಯೇಸು ಕ್ರಿಸ್ತನ ಮರಣ ಸಮಯದಲ್ಲಿ ಹೇಳ್ಬೇಕು. ಇನ್ಮೇಲೆ ಸ್ವಲ್ಪ ಚೇಂಜ್ ಮಾಡ್ಕೋ ನಮ್ಮ ಸಮಯದಲ್ಲಿ. ಮೂರನೇದ, ಇದು ಎಂಥ ಸಮಯವಾಗಿದೆ ಅಂದ್ರೆ ಇಟ್ಸ್ ಎ ಟೈಮ್ ಟು ರಿಜಾಯ್ಸ್ ಅಟ್ ಹಿಸ್ ರಿಟರ್ನ್. ಆತನ ಬರೋಣಕ್ಕೆ ನಾವು ಕಾಯುವಂತ ಮಕ್ಕಳಾಗಿ, ಸಂತೋಷ ಪಡುವಂತ ಮಕ್ಕಳಾಗಿರುವಂತ ಸಮಯವಾಗಿದೆ. ಆತನ ಏನ್ ಹೇಳಿದ್ದಾನಲ್ಲಿ, ನಾವು ಬರೋವರೆಗೂ, ಆತನ ಬರೋಣವರೆಗೂ ನಾವು ಏನ್ ಮಾಡ್ಬೇಕಾಗಿದೆ? ಆತನನ್ನ ನೆನೆಸಿಕೊಳ್ಳಬೇಕಾಗಿದೆ. ಸಭೆಗಿರುವಂತ ಒಂದು ದೊಡ್ಡ ನಿರೀಕ್ಷೆ ಏನ್ ಗೊತ್ತಾಗ್ತದೆ? ವಾಟ್ ಇಸ್ ದ ಗ್ರೇಟೆಸ್ಟ್ ಹೋಪ್ ದ ಚರ್ಚ್ ಹ್ಯಾಸ್?
ಹೇಗೆ ಆತನು ತಿರುಗಿ ಬರೋದು, ನಮ್ಮನ್ನು ಕರ್ಕೊಂಡು ಹೋಗೋದು, ನಮ್ಮೊಂದಿಗೆ ಆತನ ಪರಲೋಕದಲ್ಲಿ ಇರೋದು ಅಲ್ವಾ. ನೀವು ಲೋಕದಲ್ಲಿ ಯಾವ ಮನುಷ್ಯನ ಬೇಕು ಏಸಪ್ಪ ಮಕ್ಕಳನ್ನ ಬಿಟ್ಟು ಅವ್ರು ಗೊತ್ತೇ ಇಲ್ಲ, ಎಲ್ಲಿ ಹೋಗ್ತಾನೆ ಅಲ್ವಾ. ಅದೇ ನನಗೆ ನಿಮಗೆ ಗೊತ್ತು. ತಕ್ಷಣ ನಾವೆಲ್ಲ ಹೋಗ್ತೀವಿ, ಏಸಪ್ಪ ನಾವು ನಿತ್ಯ ಜೀವಕ್ಕೆ ಹೋಗ್ತೀವಲ್ಲ, ನಿರೀಕ್ಷೆ ಆದ ಹೋಪ್ ನಮಗಿದೆ ಪ್ರಿಯರೇ. ಅದಕ್ಕಾಗಿ ಅಲ್ಲಿ ಪೌಲನು ಹೇಳ್ತಾನೆ, ನಾವು ಈ ಒಂದು ಕರ್ತನ ಮೇಜಿನ ಮುಂದೆ ಬರಕ್ಕಿಂತ ಮುಂಚೆ ನಾವೇನ್ ಮಾಡ್ಬೇಕಾಗಿದೆ. 26ನೇ ವಚನ 28ನೇ ವಚನ ಓದಿ. ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯಲ್ಲಿ ತಕ್ಕೊಂಡು ತಿನ್ನಲಿ, ಆ ಪಾತ್ರೆಯಲ್ಲಿ ಕುಡಿಯಲಿ. ಯಾಕೆಂದ್ರೆ ನಾವು ಆತನ ಬರೋಣಕ್ಕೆ ಮುಂಚಿತವಾಗಿ ನಮ್ಮನ್ನ ಸಿದ್ಧ ಮಾಡ್ಕೊಳ್ಳೋದಕ್ಕಾಗಿ ಏಸಪ್ಪ ಇಲ್ಲೇ ಕಾಲ ಸಿದ್ಧ ಮಾಡ್ಕೊಳ್ಳಿ ಅಂತ. ಹಾಲೆಲೂಯಾ. ನಾವು ಇಲ್ಲಿ ಆತನ ಒಂದು ಕರ್ತನ ಮೇಜಿನ ಬರಕ್ ಮುಂಚಿತವಾಗಿ ನಮ್ಮನ್ನ ಸಿದ್ಧ ಮಾಡ್ಕೊಳ್ಳುವುದಾದ್ರೆ ನಾವು ಏಸಪ್ಪ ಬರುವಂತ ಸಮಯಕ್ಕೆ ಸಿದ್ಧರಾಗಿರುತ್ತೇವೆ. who are ready to meet the Lord Jesus today. ಇದು ಮಾತ್ರ ಇತ್ತು. ಇನ್ನೂ ದಾರ್ಜನಿಕೆ ಇನ್ನು ಏನೆಲ್ಲ ಮಾಡ್ತೀನಿ ನೋಡ್ಕೊಳ್ಳೋಣ. ಏಸಪ್ಪ ಬಂದ್ರು ನೀವು ಹೋಗಿಲ್ಲ, ಸ್ವಲ್ಪ ಇರೋ ಏಸಪ್ಪ ನಾನು ಸ್ವಲ್ಪ ಕೆಲಸಗಳು ಮುಗಿಸ್ಕೊಂಡ್ಬಿಡ್ತೀನಿ ಅಲ್ವಾ. ಅರ್ಧಂಬರ್ಧ ಮಾಡಿದೀವಲ್ಲ ಪಾಪ, ಇನ್ನು ಮಕ್ಕಳು ಮದುವೆ ಮಾಡಿಲ್ಲ, ಇನ್ನು ಮನೆ ಕಟ್ಟಿಲ್ಲ, ಖಾಲಿ ಇಸ್ಕೊಂಡಿಲ್ಲ, ಅದು ಮಾಡಿಲ್ಲ, ಇದು ಮಾಡಿಲ್ಲ, ಮಾಡ್ಕೊಂಬಿಡೋಣ ಬಾ ಏಸಪ್ಪ ಅಂತ. ನಾವು ಸಿದ್ಧರಾಗುವುದಕ್ಕಾಗಿಯೇ ಪ್ರಿಯರೇ ಅಲ್ಲಿ ಹೇಳ್ತಾರೆ, ದಿಸ್ ಟೈಮ್ ಇಸ್ ಟೈಮ್ ಟು ಪ್ರಿಪೇರ್ ಅವರ್ ಸೆಲ್ಫ್ ಅಲ್ವಾ. ಒಂದು ಆತನ ಬರೋಣಕ್ಕೆ ನಮ್ಮನ್ನು ನಾವು ಸಿದ್ಧ ಮಾಡ್ಕೊಳ್ಳೋದಕ್ಕಾಗಿರುವಂಥ ಒಂದು ಸಮಯವಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರು ನಮ್ಮಿಂದ ಏನು ಕೇಳೋದಿಲ್ಲ. ಏಸಪ್ಪ ನಮ್ಮ ಹೃದಯ ಗೊತ್ತು. ಯಥಾರ್ಥವಾಗಿ ಸಿನ್ಸಿಯರ್ ಆಗಿ ದೇವರಲ್ಲಿ ಕೇಳ್ಕೊಳ್ಳಿ. ಕಳೆದ ತಿಂಗಳೆಲ್ಲ, ಕಳೆದ ವಾರವೆಲ್ಲ ಏಸಪ್ಪ ತಿಳಿಯೋದು ಅನೇಕ ತಪ್ಪುಗಳನ್ನ ಮಾಡಿಬಿಟ್ಟಿದ್ದೇನೆ ಕರ್ತ, ನನ್ನನ್ನು ಕ್ಷಮಿಸು. ವಾಕ್ಯ ಹೇಳ್ತದೆ, ಯೋಹಾನ 1:9 ಆತನ ನಂಬಿಗಸ್ತಾನ ದೇವನು ಆತ ನಮ್ಮ ಪಾಪಗಳನ್ನ ಕ್ಷಮಿಸುತ್ತಾನೆ. ಆತನ ಮನುಷ್ಯನಲ್ಲ ಪ್ರಿಯರೇ, ನಮ್ಮನ್ನು ಅಂಗಿಸುವುದಕ್ಕಾಗಿ. ಹಲ್ಲೆಲೂಯಾ. He is a Lord of Lord. He is a God of love. ನಮ್ಮನ್ನು ಪ್ರೀತಿಸುವಂತ ದೇವರು ಕ್ಷಮಿಸುತ್ತಾನೆ ಪ್ರಿಯರೇ. ಏಸಪ್ಪ ನಾನು ಇನ್ನು ಮುಂದೆ ಆ ಪಾಪ ಮಾಡೋದಿಲ್ಲ ತಂದೆ, ನನ್ನನ್ನು ಕ್ಷಮಿಸು, ನನಗೆ ಬಲ ಕೊಡು. ನಾನು ನಿನ್ನ ಒಂದು ಮೇಜಿನ ಮುಂಭಾಗದಲ್ಲಿ ಯೋಗ್ಯನಾಗಿ ಬರಬೇಕು ಏಸಪ್ಪ. ಓ ಎಸ್ ಲಾರ್ಡ್ ಜೀಸಸ್. ನಾವು ನಿನ್ನ ಒಂದು ಮರಣವನ್ನು ನೆನೆಸುತ್ತೇವಪ್ಪ, ನೀವು ನನಗಾಗಿ ಕೊಟ್ಟಂತಹ ಒಂದು ಜೀವವನ್ನು ನೆನೆಸುತ್ತೇವೆ ಏಸಪ್ಪ. ನೀವು ನನ್ನ ದೇವನಾಗಿದ್ದೀಯಲ್ಲ, ನನ್ನನ್ನು ಕ್ಷಮಿಸು. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಸ್ತೋತ್ರ ಏಸಪ್ಪ. ಥ್ಯಾಂಕ್ ಯು ಫಾದರ್. ಗ್ಲೋರಿ ಜೀಸಸ್. ಹಲ್ಲೆಲೂಯಾ. ಪರಿಶುದ್ಧನೇ ನಿಮಗೆ ಸ್ತೋತ್ರ. ನಮ್ಮನ್ನೇ ಒಪ್ಪಿಸಿಕೊಡ್ತೇವೆ ಕರ್ತನೆ. ಅಪ್ಪ, ನಾನು ಅಕ್ಕಪಕ್ಕದಲ್ಲಿರೋ ಏನು ಅಂದ್ಕೊಂತಾರೆ ಅಂತ ಅಲ್ಲ ಕರ್ತಾರೆ, ನೀನೇನು ಅಂದ್ಕೊಂತೀಯ ಅನ್ನೋದೇ ಕರ್ತನೆ ನನಗೆ ಬಹಳ ಮುಖ್ಯವಾಗಿ ಬೇಕಾಗಿದೆ ಏಸಪ್ಪ. ಯಾಕೆಂದ್ರೆ ನೀನು ನನಗಾಗಿ ಎಲ್ಲವನ್ನು ಮಾಡಿದ್ದಿ, ನನಗಾಗಿ ಎಲ್ಲವನ್ನು ಕೊಡುವಾತನಾಗಿದ್ದಿ, ನನ್ನೊಂದಿಗಿದ್ದಿ ಏಸಪ್ಪ. ಪರಿಶುದ್ಧಾತ್ಮನೇ, ನೀನು ಒಂದು ಕಾಲಕ್ಕೂ ನಮ್ಮನ್ನು ತೊರೆಯುವುದಿಲ್ಲ, ಬಿಡುವುದಿಲ್ಲ ಏಸಪ್ಪ. ನಮ್ಮೊಂದಿಗಿರುವಂಥ ದೇವರು ಕರ್ತ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ, ಹಾಲೆಲೂಯಾ. ಪ್ರೈಸ್ ಯು ಫಾದರ್. We give glory, honor to you, Father. Oh, we exalt your mighty name, Jesus. It's you alone, Father. ನೀನೊಬ್ಬರೇ ದೇವರು, ನೀನೊಬ್ಬರೇ ನಮ್ಮ ರಾಜ, ನಮ್ಮ ಕುರುಬನು, ನಮ್ಮ ಒಡೆಯನು, ನಮ್ಮ ಹಿರಿಯನು ಯೇಸಪ್ಪ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ಸ್ತೋತ್ರ ಯೇಸಪ್ಪ, ಸ್ತೋತ್ರ ಯೇಸಪ್ಪ. ಕರ್ತನಾದ ಯೇಸು ತಾನು ಹಿಡಿದುಕೊಳ್ಳಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನ ನೆನೆಸಿಕೊಳ್ಳೋದಕ್ಕೋಸ್ಕರವಾಗಿ ಹೀಗೆ ಮಾಡಿರಿ ಅಂತ. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗಲೆಲ್ಲ ನನ್ನ ನೆನೆಸಿಕೊಳ್ಳೋದಕ್ಕೋಸ್ಕರ ಪಾನ ಮಾಡಿರಿ ಅಂದನು. ಹಲ್ಲೆಲೂಯಾ. ಸ್ತೋತ್ರ, ಸ್ತೋತ್ರ ಏಸಪ್ಪ. ರಾಜ, ನಿನ್ನ ಒಂದು ಕರ್ತನೆ ದೇಹಕ್ಕಾಗಿ, ನಿನ್ನ ರಕ್ತಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ. ಅದನ್ನು ಸೂಚಿಸುವಂತಹ ಈ ಒಂದು ರೊಟ್ಟಿ ದ್ರಾಕ್ಷಾರಸ ತೆಗೆದುಕೊಳ್ಳುವಾಗ ನಿನ್ನ ಪ್ರಸನ್ನತೆ ಮೇಲೆ ಇರಲಿ ಏಸಪ್ಪ. ಹೌದು ರಾಜ, ನಾವು ಉಣ್ಣುವವರಾಗಿ ತೆಗೆದುಕೊಳ್ಳುವವರಾಗಿ ಏಸಪ್ಪ, ವಾರವೆಲ್ಲ ಮುಂದಿನ ದಿನಗಳೆಲ್ಲ ಕರ್ತನೆ ನಿನಗಾಗಿ ಜೀವಿಸುವುದಕ್ಕೆ ಬಲ ಕೊಡು ಕರ್ತನೆ. ನಿನ್ನ ಮರಣವನ್ನು ಸಾರುವಂತ ಮಕ್ಕಳಾಗಿ ಕರ್ತನೆ, ನಿನ್ನ ಪ್ರೀತಿಯನ್ನು ಕರ್ತನೆ ಸಾರುವಂತ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸು, ಬಲಪಡಿಸು, ಆಶೀರ್ವದಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಒಳಗಿರ್ತೇನೆ. ತೆಗೆದುಕೊಂಡು ಎಲ್ಲರೂ ಬಂದು ತೆಗೆದುಕೊಂಡು ಹೇಳ್ಕೊಳ್ತೇನೆ. ನಾವಲ್ಲಿ ಬಂದು ನಿಂತ್ಕೊಂಡಿದ ತಕ್ಷಣ ದಯವಿಟ್ಟು ಮುಂದೆ ಬನ್ನಿ. ಅವ್ರು ಹೋಗ್ತಾರೆ, ಇವ್ರು ಹೋಗ್ತಾರೆ. Hare
ಕೊಟ್ಟಿರುವಂಥ ದೇವರಿಗೆ ನಾವು ಸ್ತೋತ್ರ ಮಾಡೋಣ. ಕಡೆಯ ಪ್ರಾರ್ಥನೆ ಮಧ್ಯದ ಕಾರ್ಯವನ್ನು ಲೇಖಪಾಲಿಸೋರು ಮುಂದೆ ಬಂದು ಮಾಡಿ. ಪ್ರೀತಿ ಸ್ವರೂಪನಾದ ದಯಾಮೇಶ ಸ್ವಾಮಿ ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೆ, ಒಡೆಯನೇ, ರಕ್ಷಕನೇ, ಭೂ ಪರಲೋಕಗಳ ರಾಜನೇ, ನಮ್ಮ ನಿರ್ಮಾಣಿಕನಾದ ದೇವರೇ, ನಿನಗೆ ಸ್ತೋತ್ರವಾಗಲಿ. ಕರ್ತನೆ, ನಿನ್ನ ಪ್ರೀತಿಯ ಅನ್ಯೋನ್ಯತೆಯಲ್ಲಿ ನಮ್ಮ ದಿವ್ಯ ಜ್ಯೋತಿನಾಥ ಸಭೆ ಈ ಪ್ರಿಯ ಮಕ್ಕಳ ಒಂದು ಪ್ರೀತಿಯ ಸೌಹಾರ್ದತೆಯಲ್ಲಿ ದೇವರೇ, ನಿನ್ನ ಶರೀರ ಮತ್ತು ರಕ್ತವನ್ನು ನಾವು ಸೇವಿಸುವ ಹಾಗೆ ಮತ್ತು ನೀನು ಹೇಳ್ಕೊಟ್ಟ ರೀತಿಯಲ್ಲಿ ನಮ್ಮ ಜೀವಿತಗಳನ್ನು ನಾವು ನಡೆಸುವ ಹಾಗೆ ನಿನ್ನ ಪರಿಶುದ್ಧ ಆತ್ಮನ ಸಹಾಯವನ್ನು ನಮಗೆ ದಯಪಾಲಿಸಲಿ. ಇಲ್ಲಿ ಕೂಡಿ ಬಂದಿರುವ ನಿನ್ನ ಎಲ್ಲ ದೇವ ಮಕ್ಕಳನ್ನು, ಅವರ ಕುಟುಂಬಗಳನ್ನು ವಿಶೇಷ ರೀತಿಯಲ್ಲಿ ಆಶೀರ್ವದಿಸು. ಆತ್ಮಿಕ ಜೀವಿತದ ಮುನ್ನಡೆಯಲ್ಲಿ ನಡೆಯುವಂತೆ ಪ್ರತಿಯೊಬ್ಬೊಬ್ಬ ಸದಸ್ಯರು ಕೂಡ ದೇವರೇ ನಿನ್ನನ್ನು ಎದುರು ನೋಡುವ ರೀತಿಯಲ್ಲಿ ಸಿದ್ಧವಾಗುವಂತೆ ಸಹಾಯ ಮಾಡು. ಏನು ಬರುವ ದಿನವು ಸಮೀಪವಾಗಿರುವುದರಿಂದ ಇಲ್ಲಿ ಕೂಡಿ ಬಂದರೆ ನಾವೆಲ್ಲರೂ ಕೂಡ ನಿನ್ನ ಸಂಗಡ ಪರಲೋಕದಲ್ಲಿ ನಿತ್ಯ ಜೀವಕ್ಕೆ ಪಾತ್ರರಾಗುವ ರೀತಿಯಲ್ಲಿ ನಮ್ಮ ಎಲ್ಲ ಕಾರ್ಯಗಳನ್ನು ನೆರವೇರಿಸಿಕೊಳ್ಬೇಕೆಂಬುದಾಗಿ ನಿನ್ನಲ್ಲಿ ವಿಜ್ಞಾಪನೆ ಮಾಡಿಕೊಳ್ತಾ ಇದ್ದೇವೆ. ದೇವ, ಈ ಸಮಯದಲ್ಲಿ ನಮ್ಮನ್ನೇ ನಿಮಗೆ ಸಂಪೂರ್ಣವಾಗಿ ಸಮರ್ಪಿಸುತ್ತಾ ನಿನ್ನ ಆದೇಶ, ನಿನ್ನ ಸಂದೇಶದ ಮೇರೆಗೆ ನಮ್ಮ ಜೀವಿತಗಳನ್ನು ನಾವು ತಿದ್ದುಕೊಂಡು ನಡೆಸಿಕೊಳ್ಳುವ ಹಾಗೆ ನಿನ್ನ ಕೃಪೆ ಸಾನ್ನಿಧ್ಯ ನಮ್ಮ ಮೇಲೆ ಇರಬೇಕೆಂಬುದಾಗಿ ನಮ್ಮ ರಾಜಾದಿರಾಜನು, ಸೃಷ್ಟಿಕರ್ತನು, ಒಡೆಯನು, ರಕ್ಷಕನಾದ ಪ್ರಭು ಯೇಸು ಕ್ರಿಸ್ತನ ನಾಮದಲ್ಲಿ ಅತಿ ವಿನಯವಾಗಿ ಬೇಡಿಕೊಳ್ಳುತ್ತೇವೆ. ಪ್ರೀತಿಯುಳ್ಳ ತಂದೆಯೇ, ನನ್ನ ಮನವೇ ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳನ್ನು ಮರೆಯಬೇಡ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರ ಆತ್ಮರ ಅನ್ಯೋನ್ಯತೆ ಸಹವಾಸವು ಇಂದಿಗೂ ಇಂದಿಗೂ ಸದಾ ಕಾಲವು ನಮ್ಮೆಲ್ಲರೊಡನೆ ಸ್ಥಿರವಾಗಿ ನೆಲೆಗೊಂಡಿರಲಿ ಸ್ವಾಮಿ. Praise the Lord.